ಬಯಸ್ತೇನೆ ಅಧ್ಯಕ್ಷರೇ. ನಮಸ್ಕಾರ. ಸೌದಿ ಅವರು ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, ನಾನೇನು ಭಾಳ ಮಾತಾಡಂಗಿಲ್ಲ. ಇಲ್ಲಿ ಮಾತಾಡೋದಂದ್ರೆ ಸ್ಟಾರ್ಟ್ ಮಾಡೋದಿಲ್ಲ. ಹಾಗೆ ಕಾನೂನು ತರಲಿಕ್ಕೆ ಹೊರಟವರು ಮತ್ತು ಅವ್ರ ಜೊತೆ ಅದು ನಿರ್ದೇಶನ ಸಮಿತಿಯು ಸಹಿತ ಸಹಕಾರ ಕ್ಷೇತ್ರದ ದಿಗ್ವಿಜಯರದಾರ ಎಲ್ಲ ಕಡೆ. ಅವ್ರ ಮುಂದೆ ಅವ್ರಿಗೆ ಹೇಳೋದು ಏನು ಕಾರಣ ಇಲ್ಲ. ಅವ್ರಿಗೆಲ್ಲ ಗೊತ್ತಿದ ಯಾವುದಕ್ಕೋ ಕಟ್ಟು ಬಿದ್ದು ಈ ಕಾನೂನಕ್ಕೆ ಅವರು ಮೂವ್ ಮಾಡ್ಯಾರ. ಇದನ್ನ ಹೆಂಗೆ ಮಾಡ್ಯಾರ ಅಂದ್ರೆ ಇದಕ್ಕೆ ಮರಣ ಶಾಸನ ಕೊಡುವಂಥ ಕೆಲಸವನ್ನು ಮಾಡತ್ಯಾರ. ಅದು ಪಾಪದ ಕೆಲಸ. ಇದು ಇತಿಹಾಸದಲ್ಲಿ ಇದನ್ನು ಯಾರು ತರ್ತಾರ ಅವ್ರಿಗೆ ಕಪ್ ಚುಕ್ಕಿಯಾಗಿ ಉಳಿಲಿದೆ ಅನ್ನುವಂಥ ಮಾತನ್ನು ನಾ ಹೇಳ್ತೀನಿ. ಮತ್ತು ಈ ಸಂಸ್ಥೆಗಳನ್ನು ದುರುಪಯೋಗ ಯಾವ ರೀತಿ ಅಂದರೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮಾಡತ್ಯಾರ. ಅವ್ರ ಪಾರ್ಟಿ ಒಳಗೆ ನಿರಾಶ್ರಿತರು ಯಾರಾಗ್ಯಾರ, ಅವಕಾಶ ಯಾರಿಗೆ ಸಿಕ್ಕಿಲ್ಲ, ಗಂಜಿ ಕೇಂದ್ರಗಳಂತೆ ಈ ಸಂಸ್ಥೆಗಳನ್ನು ಉಪಯೋಗ ಮಾಡುವಂಥ ಕೆಲಸ ಮಾಡತ್ಯಾರ. ಈಗಾಗಲೇ ವೈಜ್ಞಾನಿಕ ವರದಿ ಪ್ರಕಾರ ಹಿಂದೆ ಸೌದಿ ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂಥ ಮಾತು ತೆಗೀರಿ. ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ಹುಷಾರಾಗಿ ಮಾತಾಡಿ ಅಧ್ಯಕ್ಷ. ನರೇಂದ್ರ ಸ್ವಾಮಿ ಆಯ್ತು, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೂತ್ಕೊಳ್ಳಿ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ ನೀವು ಕೂತ್ಕೊಳ್ಳಿ. ಅಲ್ಲಿ ನರೇಂದ್ರ ಸ್ವಾಮಿ ಅವರೇ, ಅಧ್ಯಕ್ಷರೇ, ನರೇಂದ್ರ ಸ್ವಾಮಿ ಅವರು ನೀವು ಇಲ್ಲಿ ಮಾತಾಡ್ತೀರಿ. ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಮತ್ತೆ ಅವ್ರು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಯಾರು ಮಾತಾಡ್ಲಿಕ್ಕಿಲ್ಲ ಏನ್ ವಿಚಾರ? ಆಯ್ತು, ಈಗ ಏನಂತ ತಿಳ್ಕೊಂಡಿದ್ದಾರೆ ಇವರು? ಆಯ್ತು, ಸಮಾನ ಕೂತ್ಕೊಳ್ಳಿ. ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೂತ್ಕೊಳ್ಳಿ. ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಬಸಂತ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ಮುಖ್ಯಮಂತ್ರಿ ಚರ್ಚೆ ನಡೀತಾ. ಮುಖ್ಯಮಂತ್ರಿ ಆಗಿಲ್ಲ, ಒಬ್ರು ಮುಖ್ಯಮಂತ್ರಿ ಮಾಡಿ. ಮತ್ತೆ ಗೌಡ್ರೆ, ಒಬ್ರು ಮುಖ್ಯಮಂತ್ರಿ ಮಾಡ್ಬಿಡಿ, ಸರಿ ಆಯ್ತದೆ ಎಲ್ಲ. ದಲಿತ ಮುಖ್ಯಮಂತ್ರಿ ನೀವು ಸರಿಯಾದ ತೀರ್ಮಾನ ತಗೊಂಡಿದ್ರೆ ನರೇಂದ್ರ ಸ್ವಾಮಿ 5 ವರ್ಷ ಇಲ್ವೇ ಇಲ್ಲ. ಕೂತ್ಕೊಳ್ಳಿ. ಈಗ ಆಗ ಅರ್ಧ ಗಂಟೆ ಬಿಲ್ಲಲ್ಲಿ ಹೋಯ್ತು, ಈಗ ಅರ್ಧ ಗಂಟೆ ಇದರಲ್ಲಿ ಹೋಗ್ತದೆ. ಈಗ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಅದು ಕಡದಲ್ಲಿ ಹೋಗೋದು ಬೇಡ. ಆಯ್ತು, ಈಗ ಫೈನಲ್ ಆಗೋ ಮುಂಚೆ ಸೌದಿ ಅವರು ಹೇಳಿದ್ದು ಈ ಒಂದು ನಾಮಿನೇಷನ್ ಅನ್ನೋದ್ರ ಬಗ್ಗೆ ಹೇಳಿದ್ದು, ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ನಾಮಿನೇಷನ್ ಯಾವುದೇ ನಾಮಿನೇಷನ್ ಇದ್ರೂ ಕೂಡ ಅದು ಆ ಸಂಸ್ಥೆಗಳನ್ನ ವೀಕ್ ಮಾಡುತ್ತೆ, ಆ ಸಂಸ್ಥೆಗೆ ಮರಣ ಶಾಸನ ಅಂತ ಹೇಳಿದ್ದಾರೆ. ಸೊ ಯಾವುದೇ ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ಅವ್ರು ಅದನ್ನ ರಿಸರ್ವೇಶನ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ರಿಸರ್ವೇಶನ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಆಯ್ತು ಸ್ವಾಮಿ ಅವರೇ, ರಿಸರ್ವೇಶನ್ ಪ್ರಶ್ನೆ ಇಲ್ಲ ಇಲ್ಲಿ. ದಯವಿಟ್ಟು ಅದನ್ನ ಅಧ್ಯಕ್ಷ ನಾಯಕರು ಹೇಳ್ದಂಗೆ ಕಡಿದು ಕೇಂದ್ರ ಅಂತಕ್ಕಂಥದ್ದನ್ನ ತೆಗಿಬೇಕು. ಆಯ್ತು, ತೆಗಿತೇನೆ, ನಾನು ಹೇಳ್ತೇನಲ್ಲ. ಸುದ್ದು ಸಹೋದರ ಅಧ್ಯಕ್ಷ,
ಅವ್ರಿಗೆ ದಲಿತರು ಅಸಲು ಕೇವಲ ಏನ್ ಹೇಳಿ ಅವ್ರು ಹೇಳಿದ್ರಲ್ಲ, ಅದು ಹೇಳಿಲ್ಲ ಅಂತ ಹೇಳಿ. ಅರ್ಥ ಇಲ್ವಾ ಅವರು ರಿಸರ್ವೇಶನ್ ಬಗ್ಗೆ ಅಲ್ಲ ಅಂತ ಅವ್ರು ಮಾತು ಹೇಳಿದ್ರಲ್ಲ. ಮಾನ್ಯ ಬಿಟ್ಟಾಗ ನಾ ಅಂತ ಇದ ಕಡ್ದ ತೆಗಿಸ್ತೇನೆ ನಾನು ಏನಿದ್ರು. ಆಯ್ತು, ರಿಸರ್ವೇಶನ್ ಬಗ್ಗೆ ಮಾತಾಡೇ ಇಲ್ಲ. ಆಯ್ತು ವಸಂತಪ್ಪ ಅವ್ರೆ, ರಿಸರ್ವೇಶನ್ ಬಗ್ಗೆ ನೀವು ಮಾತಾಡಿರೋದು ಶಿವಣ್ಣ ಶಿವಣ್ಣ ಅವ್ರೆ ನೋಡಿ, ಅವ್ರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತೇವೆ, ನಾನು ನಾಮಿನೇಷನ್ ಬಗ್ಗೆ ಮಾತಾಡಿದೆ, ರಿಸರ್ವೇಶನ್ ಬಗ್ಗೆ ಮಾತಾಡಿದೆ ಅಂತ ಹೇಳಿ. ಅಂತ ಯಾವ್ದು ವಿಚಾರ ಕಡ್ದ ನಾನು ತೆಗಿಸ್ತೇನೆ. ಈಗ ಬೇಗ ಮುಗಿಸುವ, ಬೇಗ ಮಾತಾಡಿ, ಆಗುದು ಬೇಡ. ಮಾನ್ಯ ಅಧ್ಯಕ್ಷರೇ, ಈಗ ಆಲ್ರೆಡಿ ಪ್ಯಾಕ್ಸ್ ಒಳಗೆ ಓಕೆ ಎಲ್ಲಾ ಪ್ಯಾಕ್ಸ್ದಾಗೂ ರಿಸರ್ವೇಶನ್ SC ST ಮಹಿಳಾ 2 ಅದಾವ, OBC ಐತಿ, OBC ಆಗಿ A ಐತಿ, B ಐತಿ, ಎಲ್ಲಾ ರಿಸರ್ವೇಶನ್ ಅದಾವ ಪ್ಯಾಕ್ಸ್ದಾಗಿ. ಓಕೆ, ನಾವು ಎಲ್ಲ ಚುನಾವಣೆ ಮಾಡಿದವರು ಅದೀವಿ. ಮತ್ತೆ ಇದನ್ನ ಎಡಿಷನಲ್ ಎಡಿಷನಲ್ ಯಾವ ಕಾರಣಕ್ಕೆ ತರ್ತಾರೋ ಅನ್ನೋದು ಹೇಳ್ಬೇಕು ನಮ್ಗೆ ಇಷ್ಟ. ಎಡಿಷನಲ್ ನಾಮನಿರ್ದೇಶನ ಎದಕ್ಕೆ ಮಾಡ್ತಾರೋ ಅದ್ರ ಬಗ್ಗೆ ಅಟ್ಟ ಮಾತಾಡ್ತಾನ. ಮತ್ತು ಈಗೇನು ಸರ್ಕಾರದ ಷೇರು ಬಂಡವಾಳ ತಗೊಳ್ತಂತ ಹೇಳ್ಯಾರ ನಾಮನಿರ್ದೇಶನ ಮಾಡ್ಲಿಕ್ಕೆ. ಹಿಂದಕ್ಕೆ ಸರ್ಕಾರದ ಷೇರು ಬಂಡವಾಳ ಇದ್ದಿದ್ದನ್ನ ಸರ್ಕಾರದ ನಾಮನಿರ್ದೇಶನವನ್ನು ಕಿತ್ತು ಹಾಕಲಿಕ್ಕೆ ಷೇರು ಬಂಡವಾಳವನ್ನು ತಿರುಗಿ ಕೊಟ್ಟಿದ್ದಾರೆ, ತಿರುಗಿ ಸರ್ಕಾರಕ್ಕೆ ಜಮಾ ಮಾಡ್ಯಾರ. ಅಲ್ಲಿ ಏನು ನಾಮಿನೇಟ್ ಸದಸ್ಯ ಇದ್ದನ ಅವನ್ನ ತಿರುಗಿ ಕಳಿಸಿದ್ದಾರೆ. ಅದಕ್ಕೇನು ಉತ್ತರ ಅದ ನಿಮ್ಮದು? ಈಗ ನೀವು ಪ್ಯಾಕ್ಸ್ದವ್ರು ಎಲ್ಲರೂ ಒಪ್ಪಿದ್ರೆ ನೀವು ಷೇರು ಬಂಡವಾಳ ಕೊಡೋರು, ಅಥವಾ ಅವ್ರು ಒಪ್ಪಲಾರ್ದು ಸಹಿತ ಫೋರ್ಸೇಬಲ್ ಆಗಿ ನೀವು ಷೇರು ಬಂಡವಾಳ ಸಂಘದಾಗಿಟ್ಟು ನಾಮಿನೇಟ್ ಮಾಡ್ತೀರೇನು? ಅದ್ರ ಬಗ್ಗೆ ಸ್ಪಷ್ಟವಾದ ಉತ್ತರ ಹೇಳುವಂಥ ಕೆಲಸ ಆಗ್ಬೇಕನ್ನುವಂಥದ್ದನ್ನು ತಮ್ಮ ಮುಖಾಂತರ ಕೇಳ ಬಯಸ್ತೇನೆ. ನಾನು ಮೊನ್ನೆ ಅವರು ನರೇಂದ್ರ ಸ್ವಾಮಿ ಅವರು ನಾನು ರಿಸರ್ವೇಶನ್ ಬಗ್ಗೆ ಮಾತಾಡೇ ಇಲ್ಲ, ಯಾಕೆ ತೆಗೆದ್ರೋ ಗೊತ್ತಿಲ್ಲ ನನಗೆ. ಆಯ್ತು ಆಯ್ತಾ, ನಿಮಗಟ್ಟ ಮಾತಾಡಿ, ನೇರವಾಗಿ ಹೇಳಿಲ್ಲ, ಮಾತಾಡಿ. ಶಿವಣ್ಣ ಅವರೇ ಮಾತಾಡಿದ್ರೆ ಮತ್ತೆ ನೀವು ಮಾತಾಡಿ, ಪರೋಕ್ಷವಾಗಿ ಹೇಳಿಲ್ಲ, ನೀವು ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಈಗ ಆಲ್ರೆಡಿ ಎಲ್ಲ ಸಹಕಾರಿ ಕ್ಷೇತ್ರದೊಳಗ ಈಗ ಯಾರ ಅರ್ಹರ ಒಂದು ಹೋಟೆಲ್ ಲಿಸ್ಟ್ ಬೇರೆ, ಅನರ್ಹರ ಹೋಟೆಲ್ ಲಿಸ್ಟ್ ಒಂದು ಬೇರೆ, ಎರಡು ತಗೊಂಡು ಮೊದಲು ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಈಗ ಆಲ್ರೆಡಿ ಸಾಕಷ್ಟು ಚರ್ಚೆ ಆಗ್ಯದ. ಅನರ್ಹ ಇದ್ದವ್ರು ಎಲ್ಲರೂ 2-3 ದಿವಸ ಇರ್ತಾ ಕೋರ್ಟ್ಗೆ ಹೋಗಿ ಅರ್ಹತೆಯನ್ನು ತಗೊಂಡ್ಬರ್ತಾರೆ. ಮೊದಲ ಅರ್ಹತೆ ತರೋ ಮುಂದೆ ನಿಂದಿರ್ಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ, ಈಗ ನಿಂದಿರ್ಲಿಕ್ಕೂ ಸಹಿತ ಕೋರ್ಟ್ ಅವಕಾಶ ಕೊಡ್ತಾವೆ. ಅನರ್ಹ ಇದ್ದವರು ಸಹಿತ ಸ್ಪರ್ಧೆ ಮಾಡಬಹುದು. ಇದರಿಂದ ಇದನ್ನ ಎಲ್ಲರಿಗೂ ಅವಕಾಶ ಕೊಡುವ ಬದಲು, ಯಾಕಂದ್ರೆ ಸಂಸ್ಥೆಗಳು ನೀವು ಹಿಂಗೆ ಮಾಡ್ರಿ ಅಂದ್ರೆ ಎಷ್ಟೋ ಕೌಶಲ್ಯದಾಗ ಒಬ್ಬ ವ್ಯಕ್ತಿಗತ ಸಂಘಗಳದಾವು ಈ ಪ್ಯಾಕ್ಸ್ಗಳು. ಅವೇನು ಹೇಳ್ತಾನೆ ಅದ ಆಗ್ಬೇಕು, ಇಲೆಕ್ಷನ್ ಅದ ಪೆನಲ್ ಗೆಲ್ಲಬೇಕು. ಯಾಕಂದ್ರೆ ಅವು ಬೇಕಾದವ್ರನ್ನೆಲ್ಲ ಒಂದೊಂದು ಕುಟುಂಬಕ್ಕೆ 100-200 ಸದಸ್ಯರಿದಾರ. ಅಲ್ಲಿ ಒಂದು ಕುಟುಂಬದ ಸಂಘಗಳಾಗಬಾರ್ದು. ಅದಕ್ಕೊಂದು ಮಿತಿ ಹೇರ್ರಿ. ಯಾರು ವ್ಯವಹಾರ ಮಾಡ್ತಾರ ಅವ್ರಿಗೆಟ್ಟ ವೋಟಿಂಗ್ ಪವರ್ ಇಡ್ರಿ. ಒಂದು ಮನ್ಯಾಗ ಒಂದು 200 ಸದಸ್ಯರನ್ನ ನೀವು ವೋಟಿಂಗ್ ಹಾಕಿದ್ರೆ ಮತ್ತೊಬ್ರು ಪಬ್ಲಿಕ್ ಏನ್ ಬಂದು ವೋಟ್ ಹಾಕ್ತದಲ್ಲ, ಅವರೇ ಆಗ್ತಾರ, ಕಂಟಿನ್ಯೂಸ್ ಅವರೇ ಗೆಲ್ತಾರ. ಅದು ಆಗಬಾರ್ದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಇನ್ನೂ ಏನ್ ಕಾನೂನು ಅದ ಅದಕ್ಕೆ ತಿದ್ದುಪಡಿ ಮಾಡಿ ಅನರ್ಹ ಪಟ್ಟಿಗೆ ಮತ್ತೊಮ್ಮೆ ವೋಟಿಂಗ್ ಪವರ್ ಅವಕಾಶ ಕೊಡಬಾರ್ದಂತ ತಿದ್ದುಪಡಿ ತರ್ಲಾಕ ಹಾಕಿದ್ರ ತಗೊಂಬರ್ತಾನ ನನ್ನ ಮನವಿ ಅದು. ಸರಿ, ಕೊನೆಯದಾಗಿ ಕೊನೆಯದೇ ಸರ್, ನಾನು ಈಗೇನದ ಇದನ್ನ ತರ್ಲಿಕ್ಕೆ ಹೊಂಟಾರ ನಮ್ಮ ಸಹಕಾರ ಸಚಿವರು. ಅದಕ್ಕೆ ಎಲ್ಲ ವರದಿ ಕೊಟ್ಟವರು ಲಕ್ಷ್ಮಣ್ ಸವದಿ ಅವರು, HK ಪಾಟೀಲ್ ಸಾಹೇಬರು, ಎಲ್ಲರೂ ಸಹಕಾರ ಕ್ಷೇತ್ರ ದಿಗ್ವಿಜಯರದ. ಅವ್ರಿಗೆ ನನಗೆ ಅನಿಸಿ ಮಟ್ಟಿಗೆ ಅವ್ರಿಗೆ ಯಾರಿಗೆ ಮನಸ್ಸಿಲ್ಲ ಇದನ್ನ ತರೋದು. ಆಯ್ತು, ನಿಮ್ಮ ವಿಚಾರ ಅದಕ್ಕೆ ಮನಿ ಬೇಡ್ರಿ. ಇದು ಈ ಕ್ಷೇತ್ರ ಹಾಳಾಗಿ ಹೋಗ್ತದೆ. ಒಮ್ಮೆ ಹುಲಿ ಆಗ್ರಿ. ಅದಕ್ಕಾಗಿ ದಯಮಾಡಿ ಇದಕ್ಕೆ ನಂದ ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತೀವಿ. ದಯಮಾಡಿ ಅದನ್ನ ತರಬಾರ್ದು ಅನ್ನುವಂಥದ್ದನ್ನ. ಅರ್ಧ ಪಕ್ಷದಿಂದ ಒಬ್ರು ನರೇಂದ್ರ ಸ್ವಾಮಿ ಮಾತಾಡ್ಬೇಕಂತೆ, ಬೇಗ ಫಾಸ್ಟ್ ಮುಗಿಸಿ. ಸಹಕಾರಿ ಕ್ಷೇತ್ರದಲ್ಲಿ ರಂಗನಾಥ್ ಮೀಸಲಾತಿಯನ್ನ ಅಳವಡಿಸುವಂತ ವಿಧೇಯಕವನ್ನು ಇಂದು ಮಂಡಿಸಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವನ ತರ್ತಕ್ಕಂಥ
ಸಂವಿಧಾನದ ಮೂಲ ಆಶಯದ ನಮ್ಮ ಹಕ್ಕು. ಈ ವಿಚಾರದಲ್ಲಿ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥ ವಿಚಾರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ, ಮೀಸಲಾತಿ ಯಾರ ಭಿಕ್ಷೆಯೂ ಅಲ್ಲ. ಅಲ್ಲ, ಈಗ ಬಿಲ್ ಬಗ್ಗೆ ಮಾತಾಡಿ. ಆ ಬಿಲ್ ಅಲ್ಲಿ ಮೀಸಲಾತಿ ಬೇಕಂತ ಹೇಳುದಲ್ಲ ನೀವು. ಹೌದು, ಅಷ್ಟೇ, ಮುಗೀತಲ್ಲಿ. ಇದಕ್ಕೆ ಪೂರಕವಾಗಿ ಕೆಲವರಿಗೆ ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಅರ್ಥೈಸ್ಬೇಕಾದ್ರೆ ಮಂತ್ರಿ ಹೇಳ್ತಾರೆ ನಾವು ಯಾರು ಅನ್ನೋದನ್ನ ಮೊದಲು ಅರ್ಥೈಸ್ಬೇಕಾಗ್ತದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಚಿವರು ಕೂಡ ಸಹಕಾರಿನೇ, ನಮ್ಮ GT ದೇವೇಗೌಡರು ಸಹಕಾರಿಗಳೇ. KMF ಅಲ್ಲಿ ಎಷ್ಟು ಜನ ಇದ್ದಾರೆ ಸ್ವಾಮಿ ಶೆಡ್ಯೂಲ್ ಕಾಸ್ಟ್ನವರು? ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಇವರ ಮಹಾಮಂಡಲಗಳಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ವರ್ಷದಿಂದ? ಹಾಗಿದ್ರೆ ದಿಸ್ ಈಸ್ ಎ ಪ್ಯಾರಲಲ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್. ಇದರಲ್ಲಿ ಮೀಸಲಾತಿಯ ವ್ಯಕ್ತಿಗಳಿಗೆ ಅವಕಾಶ ಯಾಕೆ ಕೊಡಬಾರ್ದು ಅನ್ನೋಂಥದ್ದು ಇವತ್ತು ಬಿಲ್ನಿಂದ. ಇವತ್ತು ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳ್ತೇನೆ. ನನಗೆ ಮೀಸಲು ಕ್ಷೇತ್ರ ಇರಲಿಲ್ಲ ಅಂದಿದ್ರೆ ಈ ಸದನಕ್ಕೆ ಬರ್ತಿರಲಿಲ್ಲ ಅಧ್ಯಕ್ಷ. ಮೀಸಲಾತಿ ಅನ್ನೋದನ್ನು ಕೊಡ್ಲಿಲ್ಲ ಅಂದಿದ್ರೆ ಉದ್ಯೋಗಿಗಳು ಇರ್ತಿರಲಿಲ್ಲ. ಈ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದು ಬಸವಣ್ಣವ್ರು ಹೇಳಿದ್ರು. ಆ ಬಸವಣ್ಣವರ ತತ್ವವನ್ನು ಪಾಲಿಸ್ತಕ್ಕಂಥ ಜವಾಬ್ದಾರಿ ಹೊತ್ತವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಬಹಳ ನೋವು ಉಂಟಾಗ್ತದೆ ಅಧ್ಯಕ್ಷ. ಇವತ್ತಿನ ವಿಚಾರದಲ್ಲಿ ಯಾರನ್ನು ದ್ವೇಷ ಮಾಡೋದು, ವಿರೋಧ ಮಾಡೋದಲ್ಲ. ಅವರು ಸದನವನ್ನ ನಾವು ರಿಸರ್ವೇಶನ್ ವಿರೋಧ ಮಾಡಂಗಿಲ್ರಿ. ನೀವು ಸುಮ್ಮನೆ ಹೇಳ್ತೀರಲ್ಲ. ವಿರೋಧಿ ಅಲ್ಲ, ನಾವು ಮೀಸಲಾತಿ ರಿಸರ್ವೇಶನ್ ವಿರೋಧ ಮಾಡಂಗಿಲ್ಲ. ರಿಸರ್ವೇಶನ್ ಪರವಾಗಿ ಹೇಳ್ತೀವಿ. ಅಲ್ಲ, ಅವರು ಕೂಡ ನಿಮ್ಮನ್ನು ಬೆಂಬಲಿಸೇ ಮಾತಾಡ್ತಾರೆ. ನೀವು ವಿರೋಧಿ ಅಲ್ಲ, ಅವರು ವಿರೋಧಿ ಅಲ್ಲ. ಎತ್ತಾಳವ್ರೆ, ನಿಮ್ಮನ್ನು ಬೆಂಬಲಿಸೋರು ಮಾತಾಡುದಲ್ಲ. ನೀವು ಅದನ್ನ ತಪ್ಪಾಗಿ ಕೇಂದ್ರ ಸಚಿವರಾಗಿದ್ದವರು ಮೀಸಲಾತಿ ಪರನೋ ಮೀಸಲಾತಿ ವಿರೋಧನೋ ಹೇಳಿ. ಇವತ್ತು ನಮ್ಮ ಸರ್ಕಾರದ ಮೇಲೆನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಮೋಷನ್ ದಲ್ಲಿ ಮೀಸಲಾತಿ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಕರ್ನಾಟಕದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಹಾಗಿದ್ಮೇಲೆ ಬಿಲ್ ಪಾಸ್ ಮಾಡಕ್ಕೆ ಅವಕಾಶ ಆಯ್ತು, ಅವ್ರು ಮಾತಾಡ್ಬೇಕಲ್ಲ. ಈಗ ಮಿಲ್ಲಲ್ಲಿ ಮಾತಾಡ್ಬೇಕಾ ಬೇಡ? ಅವರು ಅವರ ವಿಚಾರ ಹೇಳ್ತಾರೆ ಏನ್ ಸಮಸ್ಯೆ ಅಂತ ಹೇಳಿ. ಬಸಂತಪ್ಪ, ನೀವ್ಯಾಕಾಗ ಎದ್ದು ನಿಲ್ತೀರಿ? ಸನ್ಮಾನ್ಯ ಅಧ್ಯಕ್ಷೆ, ಅವ್ರು ಎದ್ದಾಗ ನಿಮ್ಗೆ ಏನಾಗ್ತದೆ? ಸ್ವಿಚ್ ಅವರ ಕೈಯಲ್ಲಿದೆ ನಿಮ್ದು. ಯಾರಲ್ಲೂ ನಾನು ನರೇಂದ್ರ ಸ್ವಾಮಿ ಅವರೇ ಒಂದೇ ನಿಮಿಷ ನೋಡಿ. ಇಲ್ಲಿ ಮಾತಾಡಿದವ್ರು ಯಾರನ್ನು ಆ ಮೀಸಲಾತಿ ಆಲ್ರೆಡಿ ಇದೆ. ಕೋಆಪರೇಟಿವ್ ಇದರಲ್ಲಿ ಮೀಸಲಾತಿ ಇದೆ. ನಾನು ಎಕ್ಸ್ಪ್ಲೈನ್ ಅಲ್ಲ, ಒಂದೇ ನಿಮಿಷ. ಮೀಸಲಾತಿ ಇದೆ. ನಿಮ್ಗೇನಾದ್ರು ಜಾಸ್ತಿ ಬೇಕಂದ್ರೆ ಇನ್ನಷ್ಟು ರಿಸರ್ವೇಶನ್ ಮಾಡಿ. ನೋಡಿ, ಕಾನೂನು ತಿದ್ದುಪಡಿ ತಂದು ಒಂದ್ ನಿಮಿಷ ರಿಸರ್ವೇಶನ್ ಬೇಕಾದ್ರೆ ಮಾಡಿ. ಕೇಳಿ. ನಾನು ನೀವೇ ಗೆದ್ದಿದ್ದೀರಲ್ಲ, ಮಂಡ್ಯದಲ್ಲಿ ನೀವೇ ಗೆದ್ದಿದ್ದೀರಾ. ಮೀಸಲಾತಿಯಲ್ಲೇ ಪೂರ್ಣ ಆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಹೇಳ್ಬಿಡ್ತೀನಿ ಕಡೆ. ಈಗ ಸಬ್ಜೆಕ್ಟ್ ನಾವು ಹೇಳ್ತಾ ಇರೋಂಥ ರೀತಿನಲ್ಲೇ ಮಾತಾಡೋದಾದ್ರೆ ಹೇಳ್ಬಿಡ್ತೀನಿ. ಎತ್ತಾಳ್ ಸಾಹೇಬ್ರ, ಸ್ವಲ್ಪ ನಮ್ ದರಿನ ಅಡಗಿಸ್ಬೇಡಿ ಸ್ವಾಮಿ. ಆರಿಸಿ ಬರ್ತಾರ ಅವರು. ನೀವು 500 ಮಾತಾಡ್ಲಿ. ನೀವು ಯಾಕೆ ನಮ್ಮನ್ನು ಬಿಡ್ರಿ ಒಂಚೂರು ಮಾತಾಡಕ್ಕೆ. ಅವ್ರು ಸ್ವಲ್ಪ ಮಾತಾಡ್ಲಿ. ಇಲ್ಲಿ ಈಗ ಎಲ್ಲ ಒಂದೇ ಗಂಟೆ ಕೇಳಿದ್ರಲ್ಲ, ಸ್ವಲ್ಪ 5 ನಿಮಿಷ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹಾಗಾದ್ರೆ ನಿಮ್ಮ ರೀತಿ ಮಾತಾಡೋದ್ರೆ ನಾವು ಬರೀ ಪಂಚಾಯತಿ ಮೆಂಬರ್ ಮಾತ್ರ ಮೀಸಲಾತಿನ? ಆಯ್ತು, ತಾಲೂಕ್ ಪಂಚಾಯತಿ ಬೇಡವಾ? ಜಿಲ್ಲಾ ಪಂಚಾಯತಿ ಬೇಡವಾ? ಅಸೆಂಬ್ಲಿಗೆ ಬೇಡವಾ? ಪಾರ್ಲಿಮೆಂಟ್ಗೆ ಬೇಡವಾ? ಇವತ್ತು ನೀವು ಹೇಳ್ತಾ ಇರೋದು ಅದೇ ಮಾತು. ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರೆ ಹೇಗೆ ಸ್ವಾಮಿ? ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ, ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಿಂದ ಕಾಣಿ, ನಮಗೂ ಅವಕಾಶ ಕೊಡಿ. ಇದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಅಲ್ರಿ, ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ರಿ. ಆ ಮಗ ನೀವು ಬಂದ್ರೆ ಮಾಡ್ತೀವಿ. ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ಮಾಡ್ತೀವಿ. ಬಹಳ ದಲಿತರ ನೀವು ಘೋಷಣೆ ಮಾಡಿ, ನಾವು ನಮ್ಮ ಪಕ್ಷ ಬರ್ತೀವಿ ಅಂತ ಮಾಡ್ತೀವಿ. ಈಗ ನಿಮ್ಗೆ ಅಲ್ಲಿ ಅಧ್ಯಕ್ಷರು ಮಾಡೋದು ಬಂದ್ಬಿಡಿ. ನೀವು ನಮ್ಮ ಪಕ್ಷಕ್ಕೆ ಬನ್ನಿ. ಆಗ್ತೇನೆ ನೋಡಿ. ಸಿದ್ದು ಸೌದಿ ಅವರು ಬನ್ನಿ, ನೀವು ಬನ್ನಿ. ಆಯ್ತು, ಆಯ್ತು. ಹೇಳ್ತೇನೆ. ಜಿ ಪರಮೇಶ್ವರ್ ಪರವಾಗಿ ಕೂತ್ಕೊಳ್ಳಿ ನೀವು. ತಮ್ಮಿದೆ ನಿಮಗೆ ಕಾಂಗ್ರೆಸ್ ಅವರಿಗೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನ ಮಾಡಕ್ಕೆ ಈ ವಿಷಯದಲ್ಲಿ ಈಗ
ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿ ಮಾಡ್ತಿದ್ದೀವಿ. ರವಿಕುಮಾರ್, ನೀವು ಉತ್ತರ ಕೊಡಿ. ಕೃಷ್ಣಪ್ರಸಾದ್ ಸುರೇಶ್ ಗೌಡ್ರೆ. ಕರ್ನಾಟಕದವ್ರ ಅಂತ ಬೆಂಬಲ ಕೊಡಿ. ನಾನು ಸ್ವಲ್ಪ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ನೀವೆಲ್ಲ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀರಿ, ಯಾರು ಸ್ಪೀಕರ್ ಕೆಲಸವನ್ನ ಮಾತಾಡ್ತಾರೆ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಇಲ್ಲ. ನಮ್ಮ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಬಿಲ್ ಇದು. ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬಿಲ್. ಇದನ್ನ ಸರ್ವಾನುಮತದಿಂದ ನಾವು ಬೆಂಬಲಿಸಬೇಕು, ಪಕ್ಷ ಭೇದ ಮರೆತು ನಾವು ಬೆಂಬಲಿಸಬೇಕು. ಯಾಕೆಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದರಿಂದ ಬದುಕಬೇಕು ಅನ್ನೋಂಥ ಜವಾಬ್ದಾರಿನಲ್ಲಿ. ಯತ್ನಾಳ್ ಅವ್ರಿಗೂ ಅವ್ರು ಮಾತಾಡ್ಲಿ. ಆಯ್ತು ಯತ್ನಾಳ್ ಅವ್ರು ಮಾತಾಡ್ಲಿಕ್ಕೆ ಬಿಡಿ ಅವ್ರನ್ನು. ಬಿಡ್ರಿ ನಾನು ಮಾತಾಡಕ್ಕೆ. ನೀವು ಉಪಮುಖ್ಯಮಂತ್ರಿ ಸಪೋರ್ಟ್ ಆಯ್ತು. ಆಯ್ತು ಬರ್ತೀನಿ ಮನೆ. ಆಗ್ರಿ ಆಯ್ತು ಬರ್ತೀನಿ. ಯತ್ನಾಳ್ ಅವ್ರೆ, ಎಲ್ಲ ಹೆಸರು ಹೇಳಿ ಲಾಭ ಹೊಡೆಯವ್ರೆ. ಆಯ್ತು ಕೂತ್ಕೊಳ್ಳಿ. ಯತ್ನಾಳ್ ಅವ್ರೆ, ಬಸನಗೌಡ್ರ ಇದಕ್ಕೆ ಹಾಗೆ ಗ್ಯಾರಂಟಿ ಒಂದು ದಿನ ನಾನು ಹಾಗೆ ಆಗ್ತೀನಿ. ಯತ್ನಾಳ್ ನಿಮ್ ಸರ್ಕಾರದ ಮುಖ್ಯಮಂತ್ರಿ ಅಂತಿದೆ. ಬಾಬಾ ಸಾಹೇಬ್ರ ಕನಸು ಈಡೇರಿಸ್ತೀವಿ. ಒಳ್ಳೆಯ ಸಂಸ್ಕಾರವಂತರದಾರ ಅವ್ರಾಗ್ಬೇಕು. ನೀವು ಹಿಂಗೆ ಜಗಳ ಆಡ್ಬೋದು ಅಲ್ಲೇ ಯತ್ನಾಳ್ ಈಗ ಒಂದ್ ಕೆಲಸ ಮಾಡೋಣ. ಯಾರು ಮುಖ್ಯಮಂತ್ರಿ ಯಾರಾಗ್ತಾ ಮುಖ್ಯ ಅಲ್ಲ, ಆದವರು ಆ ವರ್ಗದವರು ನೋಡಿಕೊಳ್ಳುವಂತ ಮನ ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಈಗ ಇಲ್ಲಿ ಬನ್ನಿ ಮಾತಾಡಿ. ಅಧ್ಯಕ್ಷರೇ, ಒಂದು ಈ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋಣ. ಈಗ ಪಾಪ ಬಸನಗೌಡ್ರು ಹೇಳಿದ್ದು ಬಹಳ ಅತ್ಯಂತ ಈಗ ಅವ್ರದೇ ವಿಷಯ. ಈಗ ನೀವು ಮತ್ತೆ ಮತ್ತೆ ಅಲ್ಲಿ ಡೈವರ್ಟ್ ಆಗ್ತಾ ಅವ್ರು ಮಾತಾಡಿ ಮುಗಿಸ್ಲಿ ಒಮ್ಮೆ. ಇಲ್ಲಿ ಚರ್ಚೆ ಟೈಮ್ ಇಲ್ಲಲ್ಲ. ಬಹಳ ಸೂಕ್ತವಾಗಿರ್ತಕ್ಕಂತ ಒಂದು ಮಾತು ಹೇಳಿದ್ದಾರೆ. ಅವ್ರ ಜೊತೆಲಿ ಹೋಗುವಂತ. ಅದಕ್ಕೆ ಈಗ ಏನ್ ಮಾಡೋಣ, ಈಗ ನಾವೆಲ್ಲರೂ ಕೂಡ್ಕೊಂಡು ವಿನಂತಿ ಮಾಡ್ಕೊಂಡು ಸಿದ್ದರಾಮಯ್ಯನವರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಈಗ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲ, ನಾವೆಲ್ಲದಕ್ಕೂ ತ್ಯಾಗ ಹಾಕಿವಿ. ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದ್ ಕೆಲಸ ಮಾಡಿ, ಕೇಳಿ, ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಒಬ್ಬ ದಲಿತರನ್ನಾಗಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ. ಇಡೀ ಭಾರತ ದೇಶಕ್ಕೆ ದಲಿತರನ್ನೇ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ. ತಾಕತ್ತಿದ್ರೆ ಇದ್ರೆ ನೀವು ಆಯ್ತು ಕೂತ್ಕೊಳ್ಳಿ. ರಾಷ್ಟ್ರಪತಿ ಮಾಡಿದವ್ರು ನಾವು ಒಂದ್ ದಿವಸ ಪ್ರೈಮ್ ಮಿನಿಸ್ಟರ್ ಮಾಡ್ತೇವೆ. ಅಧ್ಯಕ್ಷರೇ, ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ. ನಿಮಗೆ ಆಯ್ತು. ಈಗ ಸಿದ್ದು ಸವದಿ ಅವರೇ, ನೀವೆಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತೀರಿ, ಸ್ಪೀಕರ್ ಅನ್ನು ಯಾರಾಗ ಮಾಡ್ತೀರಿ ಹೇಳಿ. ಈಗ ಒಂದು ಇಲ್ಲಿಯವರೆಗೆ ಸ್ವತಂತ್ರ ಭಾರತದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ವಿವಿಧ ಹಂತದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಸರ್ಕಾರ ಸಹಕಾರಿ ಸಂಸ್ಥೆಗಳು, ಅದು ವಿವಿಧ ಸಂಸ್ಥೆಗಳ ಬಗ್ಗೆ ನೆರವು ಬಂದಿರತಕ್ಕಂಥದ್ದನ್ನ ನಾವು ಕಣ್ಣಾರ ನೋಡಿದೀವಿ. ಓಕೆ, ಸಾಕಷ್ಟು ದಾಖಲಾತಿಗಳಿದಾವೆ. ನಾವು ರೈತ ವರ್ಗದವರೇ, ಕೂಲಿ ವರ್ಗದವ್ರು ನಾವು ಜಾಸ್ತಿ ಇರ್ಬೋದು. ಆದರೆ ಭೂ ಒಡೆತನ ಅನ್ನೋದನ್ನ ಅವತ್ತು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಜನಕ್ಕೆ ಕೊಡ್ಲಿಲ್ಲ ಅಂದಿರೆ ನಮಗೆ ಭೂಮಿ ಒಡೆತನದಲ್ಲಿ ಎಷ್ಟು ಜನ ಇರ್ತಿದ್ವೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ, ಭೂ ಒಡೆತನದ ಆಧಾರದ ಮೇಲೆ ಬ್ಯಾಂಕ್ಗಳಿಂದ ನಾವು ಸಾಲ ಪಡೆಯಕ್ಕೆ ಸಾಧ್ಯ. ಕೇಳ್ರಿ ಸ್ವಲ್ಪ, ನಿಮ್ಗೆ ವಿಚಾರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಭೂಮಿ ಅಂದ್ರೆ ಭೂ ಒಡೆತನ ಸ್ವಾಮಿ ಅವ್ರು ಮಾತಾಡಿ, ಬಗ್ಗೆ ಮಾತಾಡಿ. ಅರ್ಜಿಯಲ್ಲಿ ಹಾಕ್ತಿದ್ದೆ ನಾನು. ನೀವು ಯಾಕೆ ಮಾತಾಡ್ತೀರಿ? ಇಡೀ ರಾಷ್ಟ್ರ ಕೊಟ್ಟದ್ದು ಯಾರೋ? ನಂದು ಸ್ವಾಮಿ ಅವರೇ, ನೀವು ಈ ಕಡೆ ನೋಡಿ. ಇಲ್ಲಿ ಈ ಆಧಾರದ ಮೇಲೆ ಆ ಕೃಷಿಕನಿಗೆ ಸಾಲ ಸವಲತ್ತುಗಳು, ಸಾಂದರ್ಭಿಕವಾಗಿ ಸಾಲ ಮನ್ನಾ, ಈ ಎಲ್ಲ ನೆರವು ಬಂತಲ್ಲ, ಆ ವಿಚಾರದಲ್ಲಿ ನಮ್ಮ ಪಾಲೆಷ್ಟು? ಈ ವಿಚಾರವನ್ನು ನಾವು ಪ್ರಶ್ನೆ ಮಾಡ್ಬೇಕು ತಾನೆ. ಅದರಲ್ಲಿ ಮೀಸಲಾತಿ ಬಂತ? ಹಾಗಿದ್ಮೇಲೆ ಈ ರಾಷ್ಟ್ರದ ಸಂಪತ್ತಿನ ವಿಚಾರದಲ್ಲಿ ನನಗೆ ಪಾಲು ಬೇಡವಾ? ನಾನು ಭಾರತೀಯನಲ್ವಾ? ನನ್ನ ದುಡಿಮೆ ಈ ದೇಶಕ್ಕೆ ಬಿದ್ದಿಲ್ವಾ? ನನ್ನ ಬೆವರಿನ ಹಾನಿ ಈ ದೇಶದಲ್ಲಿ ಇಲ್ವಾ? ಆಯ್ತು, ಈ ದೇಶಕ್ಕೆ ಪ್ರತಿಯೊಂದು ಹಂತದಲ್ಲಿ ನಮ್ಮ ಹೋರಾಟಗಳಿಲ್ವಾ? ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋರ್ನ ಇವತ್ತು ಮೀಸಲಾತಿ ವಿಚಾರಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ. ಆ ಜ್ಞಾನದ ವಿಚಾರವಾಗಿ ಅರಿವನ್ನು ಅರ್ಥಕೊಳ್ಬೇಕಾದಂತ ಸುಸಂದರ್ಭವನ್ನು ಈ ರಾಷ್ಟ್ರ ನೋಡಬೇಕಾಗಿದೆ. ಸಂಕುಚಿತ ಮನಸ್ಥಿತಿಯಿಂದ ಅಲ್ಲ, ಜವಾಬ್ದಾರಿ ಎಲ್ಲರ ಮೇಲಿರ್ತಕ್ಕಂಥದ್ದು.
ಮನುಷ್ಯನನ್ನ ಅಧ್ಯಕ್ಷರೇ, ಮನುಷ್ಯನನ್ನ ಬಾಬಾ ಕಾಣುವಂಥದ್ದು ಸೋಲ್ಸಿದವ್ರು ಯಾರ್ರೀ? ಹಿರೇ ಎತ್ತಾಳ ಬಿಲ್ ಬಗ್ಗೆ ಮಾತಾಡುವಾಗ ಚರ್ಚೆ ಮಾಡ್ತೀರಿ. ನಿಮಗೆ ನಮ್ಮ ಮೇಲೆ ಬೇಸರ ಇದ್ರೆ- ಆಯ್ತು, ನೀವು ಯಾಕೆ ಚರ್ಚೆ ಆಯ್ತು, ಮಾಡ್ತೀರಿ? ನಿಮಗೆ ನಮ್ಮ ಮೇಲೆ ಬೇಸರ ಇದ್ರೆ ಆಮೇಲೆ ಮಾತಾಡೋಣ ನಾವಿಬ್ರು. ನಿಮಗೆ ನಮ್ಮ ಮಾತಾ ಬೇಡ ಅನ್ನೋದಾದ್ರೆ ಮಾತಾಡಲ್ಲ. ನಾನ್ ಸ್ವಾಮಿ ಬೇಗ ಟೈಮ್ ಆಯ್ತು, ಫಿನಿಶ್ ಮಾಡಿ ಬಿಲ್. ಅಧ್ಯಕ್ಷ, ಇಷ್ಟೇ ನಮ್ಮ ಬರೀ ವಾದ. ಬಿಲ್ಗೆ ಸೀಮಿತಗೊಳಿಸಿ. ನಮ್ಮ ವಾದ ಇಷ್ಟೇ. ಇಲ್ಲಿಯವರೆಗೆ ನಮಗೆಲ್ಲೂ ಕೂಡ ನಾನೇ ಕಳೆದ ಸಾರಿ ಅಧ್ಯಕ್ಷ ನಾನೊಂದು ಮಾತು ಹೇಳ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆಗೆ ನಿಂತೆ. GT ದೇವೇಗೌಡ ಸಾಕ್ಷಿ ಅವರು ನನ್ನ ಬೆಂಬಲವಾಗಿದ್ರು ಅವತ್ತು. ನಾವು ನಮ್ಮ ಗುಂಪು 7 ಜನ ಗೆದ್ವಿ, ಇನ್ನೊಂದು ಗುಂಪು 4 ಜನ ಗೆದ್ರು, ನಮ್ಮ GT ದೇವೇಗೌಡರ ಪಕ್ಷದ ಕಡೆಯವರು. ನಾವು ನಾವು 7 ಜನ ಗೆದ್ರು ನಾನು ಅಪೆಕ್ಸ್ ಬ್ಯಾಂಕ್ ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡಿದೆ ಅಧ್ಯಕ್ಷ. ಪ್ರಥಮ ಬಾರಿಗೆ ಅಪೆಕ್ಸ್ ಬ್ಯಾಂಕ್ ಬರೋದಕ್ಕೆ ಒಂದೇ ಒಂದು ಓಟ್ ಬೇಕಾಗಿತ್ತು, ನಮಗೆ ಒಂದೇ ಓಟ್ ಬೇಕಾಗಿತ್ತು ಅಧ್ಯಕ್ಷ. ಷಡ್ಯಂತ್ರ ನಡೀತು ಮಂಡ್ಯದಲ್ಲಿ. ನನ್ನನ್ನು ಯಾವುದೇ ಕಾರಣಕ್ಕೂ ಅಪೆಕ್ಸ್ ಬ್ಯಾಂಕ್ ತರಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ಒಂದಾದ್ರು ನನ್ನನ್ನು ಅದರಿಂದ ಆಚೆ ಇಟ್ರು. ಈ ಮೀಸಲಾತಿನ ನನ್ನ ರೀತಿ ಎಷ್ಟೋ ಜನ ಹೋರಾಟ ಮಾಡಿ ಮುಂದೆ ಬರ್ತಿರ್ತಕ್ಕಂಥವರಿಗೆ ಗೇಟ್ ಓಪನ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಸರ್ಕಾರದ ಬದ್ಧತೆಯನ್ನ ಮುಕ್ತ ಕಂಠದಿಂದ ನಾನು ಹೊಗಳಿ ಅದನ್ನು ಬೆಂಬಲಿಸ್ತಾ ಇದ್ದೇನೆ. ಈ ಅವಕಾಶಗಳು ಯಾರಿಗೂ ತಪ್ಪಬಾರದು. ಪ್ರತಿಯೊಂದು ವೇದಿಕೆಗಳಲ್ಲೂ ಆ ಸಮಾನ ಅವಕಾಶವನ್ನು ಕೊಟ್ಟಾಗಲೇ ನಮ್ಮ ಸಂವಿಧಾನದ ಮೂಲಾಶಯಕ್ಕೆ ಒಂದು ಅರ್ಥ ಬರತಕ್ಕಂಥದ್ದು. ಅದಕ್ಕಾಗಿ ರಾಜಣ್ಣವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಇಚ್ಛಾಶಕ್ತಿಯನ್ನು ಮೆರೆದು ಸಂಪುಟದಲ್ಲಿ ಈ ವಿಚಾರವನ್ನ ಒಪ್ಪಿ ಇವತ್ತು ಇದನ್ನ ಮಂಡನೆ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಮುಕ್ತವಾಗಿ ಬೆಂಬಲಿಸ್ತಾ ಇದ್ದೇವೆ ಅನ್ನೋದು ಮಾತನ್ನು ಹೇಳಿ, ಇದಕ್ಕೆ ಸರ್ವಾನುಮತದಿಂದ ನಮ್ಮ ಎಲ್ಲ ಸದಸ್ಯರುಗಳು ದಯವಿಟ್ಟು ಕಳಕಳಿಯಿಂದ ಬೇಡ್ಕೊತೇನೆ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೇನೆ, ಬೆಂಬಲ ಕೊಡಿ ಅನ್ನೋ ಮಾತನ್ನು ಹೇಳಿ ರಂಗನಾಥ್ ಕೂತ್ಕೊಳ್ಳಿ. ಮೂಡ್ ಆಫ್ ದಿ ಹೌಸ್ ಅಂತ ಹೇಳಿ ಏನಾದ್ರು ಲೆಕ್ಕಾಚಾರ ಮಾಡೋದಾದ್ರೆ ಯಾವುದೆಲ್ಲ ಮೀಸಲಾತಿಯನ್ನ ಮಾತ್ರ ಎಲ್ಲ ವಿರೋಧ ರೀತಿಯಲ್ಲಿ ವಿರೋಧ ಪಕ್ಷದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಮಾತನಾಡಿರ್ತಕ್ಕಂಥದ್ದು, ಬೇರೆ ನಾಮಿನೇಷನ್ ವಿರೋಧ ಯಾರನ್ನು ನಾಮಿನೇಷನ್ ಮಾಡುದು? ಸರ್ಕಾರ ಮಾಡ್ತಿರೋ ಯಾರನ್ನು ಮಾಡುದು? ಆಯ್ತು, ನಾಮಿನೇಷನ್ ಯಾರನ್ನು ಮಾಡ್ತಾರೆ? ಯಾರನ್ನು ಮಾಡ್ತಾರೆ? ಸರ್ಕಾರ ಯಾರನ್ನು ಮಾಡುದು? ನಾಮಿನೇಷನ್ ವಿರೋಧ ಹಾಗೆ ಹೇಳಿ, ನೀವು ಇಂಡೈರೆಕ್ಟ್ ಆಗಿ ಹೇಳ್ತೀರಿ. ನನಗೆ ಅರ್ಥ ಆಗ್ಬೇಕಲ್ಲ. ಆಗ್ಬೋದು ಡಾಕ್ಟ್ರೆ, ಕರೆಕ್ಷನ್ ಒಪ್ಕೊಳ್ಳೋಣ. ಮೀಸಲಾತಿ ವಿರೋಧಿಗಳಲ್ಲ, ಈಗ ಮೀಸಲಾತಿ ನಾಮಿನೇಷನ್ ಮಾಡೋದಕ್ಕೆ ವಿರೋಧ ವ್ಯಕ್ತಪಡ್ತಕ್ಕಂಥದ್ದು ಅಂತೇಳಿ ಕರೆಕ್ಷನ್ ಮಾಡ್ಕೊಳ್ತೀವಿ. ಆಗ್ಬೋದಲ್ಲ? ಓ, ನೀವು ಸಹಕಾರಿ ಅಲ್ವಾಗಾರೆ? ಸನ್ಮಾನ್ಯ ಅಧ್ಯಕ್ಷರೇ, ಬೈ ಅಂಡ್ ಲಾರ್ಜ್ ಬೇರೆ ಎಲ್ಲ ಅಮೆಂಡ್ಮೆಂಟ್ಸ್ಗಳಿಗೆ ಒಪ್ಪಿಗೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಮೀಸಲಾತಿ ವಿರೋಧಿಗಳಲ್ಲ, ಆದರೆ ಸರ್ಕಾರದಿಂದ ನಾಮಿನೇಷನ್ ಮಾಡ್ತಕ್ಕಂಥದ್ದಕ್ಕೆ ನಮ್ದು ವಿರೋಧ ಇದೆ ಅಂತಕ್ಕಂಥ ರೀತಿಯಲ್ಲಿ ನಾನು ಅರ್ಥೈಸ್ಕೊಂಡಿದ್ದೀನಿ ಅಧ್ಯಕ್ಷರೇ. ಆ ಮೀಸಲಾತಿ ವಿಚಾರ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೆರಡು ಮೂರು ಈ ಆಡಿಟ್ ಬಗ್ಗೆ ಮತ್ತೆ ಬೇರೆ ಕೆಲವೆಲ್ಲ ನಮ್ಮ ಆ ಬೋರ್ಡ್ನ ಸಂಖ್ಯೆ ಬಗ್ಗೆ, ಜನರಲ್ ಬಾಡಿ 20ನಲ್ಲಿ ಬರ್ತಕ್ಕಂಥದ್ದು ಅದನ್ನು ತೆಗೆದಿರ್ತಕ್ಕಂಥದ್ದಕ್ಕೆ ಎಲ್ಲ ಒಪ್ಪಿದ್ದಾರೆ. ಮೊದಲು ಪ್ರಾರಂಭ ಮಾಡಿದ ಸೋಮಶೇಖರ್ ಅವರು ಅದು ಸರಿ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಬೇರೆಯವರು ಕೂಡ ಬೈಯಡ್ಲ ಸಹಮತ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಮತ್ತು ಅರಗ ಜ್ಞಾನೇಂದ್ರ ಅವರು ಕೂಡ ವಿಚಾರಗಳನ್ನು ಹೇಳಿದ್ದಾರೆ. ಈ ನಮ್ಮಲ್ಲಿ ಸೋಮಶೇಖರ್ ನಿಮಗೆಲ್ಲ ಗೊತ್ತಿದೆ, GT ಗೊತ್ತಿದೆ, ಶಿವಾನಂದ ಪಾಟೀಲ್ ಅವರು ಗೊತ್ತಿದೆ, ನಮ್ಮ HK ಪಾಟೀಲ್ ಸಾಹೇಬ್ರು ಕೂತಿದೆ. ಈಗ ನಾಬಾರ್ಡಿಂದ ರಿಸರ್ವ್ ಬ್ಯಾಂಕಿನ ಒಂದು ಅಂಗ ಸಂಸ್ಥೆ. ನಬಾರ್ಡ್ನಲ್ಲಿ ವ್ಯಾಸ್ ಕಮಿಟಿ ರಿಪೋರ್ಟ್ಸ್ ಇದೆ, ಜಗದೀಶ್ ಕಪೂರ್ ಕಮಿಟಿ ರಿಪೋರ್ಟ್ ಇದೆ, ವಿಕೆ ಪಾಟೀಲ್ ಕಮಿಟಿ ರಿಪೋರ್ಟ್ ಇದೆ, ಅಂತಿಮವಾಗಿ ವೈದ್ಯನಾಥನ್ ಕಮಿಟಿ ರಿಪೋರ್ಟ್ ಬಂದಿದೆ. ಅದು 2004 ಆ ಸಂದರ್ಭದಲ್ಲಿ ಬಂದಂಥದ್ದು. ಅದರ ಹಿನ್ನೆಲೆಯಲ್ಲಿ ಅವರು ಕ್ಯಾಪಿಟಲ್ ಇನ್ಫ್ಯೂಷನ್ ಯಾವ್ಯಾವುದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಬೇರೆ ಎಲ್ಲದಕ್ಕಲ್ಲ, ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವ ವೀಕ್ ಇದಾವೆ ಅದಕ್ಕೆ ಕ್ಯಾಪಿಟಲ್ ಇನ್ಫ್ಯೂಷನ್ ಅಂತ ಹೇಳಿ ಮಾಡಿ, ಅದು ವೈದ್ಯನಾಥನ್ ಕಮಿಟಿನಲ್ಲಿ ಬಂದಂಥದ್ದು ಟೋಟಲ್ ಪ್ಯಾಕೇಜು 13,900 ಕೋಟಿ ಅಷ್ಟು ಹಣ. ಅದು
ಆದರೆ ಒಟ್ಟಾರೆ ಅದು 13,900 ಕೋಟಿ ನಮ್ಮ ರಾಜ್ಯಕ್ಕಲ್ಲ, ನಮ್ಮ ರಾಜ್ಯಕ್ಕೆಲ್ಲ ಸೇರಿದೆ ಒಂದು 826 ಕೋಟಿಯಷ್ಟು ಸರಿಸುಮಾರು ಇದೆ ಅಧ್ಯಕ್ಷರೇ. ಅದ್ರಲ್ಲಿ ನಮಗೆ ಬಂದಿದ್ದೇನೆ ಸುಮಾರು 650-700 ಕೋಟಿಯಷ್ಟು ಬಂತು, ಇನ್ನು ಸುಮಾರು 180 ಕೋಟಿಯಷ್ಟು ಬರಲಿಲ್ಲ. ಆ ನಂತರ ಅದು ಆಲ್ ಇಂಡಿಯಾ ಲೆವೆಲಲ್ಲಿ 13,900 ಕೋಟಿ ಏನು ಪ್ಯಾಕೇಜ್ ಇತ್ತು, ಅವರು ಬರೀ 9,000 ಕೋಟಿ ಕೊಟ್ಬಿಟ್ಟು ಆ ಪ್ಯಾಕೇಜ್ ಕ್ಲೋಸ್ ಮಾಡಿಬಿಟ್ರು. ಹಾಗಾಗಿ ನಿಮಗೂ ಗೊತ್ತಿದೆ, ಹಾಗಾಗಿ ಆ ಪ್ಯಾಕೇಜಲ್ಲಿ ಏನೆಲ್ಲ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತೇಳಿ ಎ ಕ್ಲಾಸಿಫಿಕೇಷನ್ನು, ಬಿ ಕ್ಲಾಸಿಫಿಕೇಷನ್ನು, ಸಿ ಕ್ಲಾಸಿಫಿಕೇಷನ್ ಅಂತ ಏನೋ ಅವರು ವಿಂಗಡಣೆ ಮಾಡಿದರು. ಆಕ್ಚುಲ್ ಅದ್ರಲ್ಲಿ ತಪ್ಪೇನಾಯಿತು ಅಂದರೆ ನಾವು ಯಾವ ವೀಕ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅದಕ್ಕೆ ಹಣ ಕೊಡಬೇಕಿತ್ತು. ಅವರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಮತ್ತೆ ಏನು ತೀರ್ಮಾನ ಮಾಡಿ ಮೊದಲು ಯಾರು ಚೆನ್ನಾಗಿದ್ರು ಅವರಿಗೆ ಎ ಕ್ಲಾಸಿಫಿಕೇಷನ್ ದುಡ್ಡು ಕೊಟ್ಟರು, ಬಿ ಕ್ಲಾಸಿಫಿಕೇಷನ್ ಅವ್ರಿಗೆ ಕೊಟ್ಟರು. ಸಿ ಕ್ಲಾಸಿಫಿಕೇಷನ್ ಯಾರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಹಣನೇ ಬರಲಿಲ್ಲ. ಆ ಸ್ಕೀಮನ್ನೇ ಅವರು ಅಬಾಂಡನ್ ಮಾಡಿ ಅದನ್ನು ಸುಮಾರು 4,000 ಕೋಟಿಗೂ ಹೆಚ್ಚು ಹಣ ಈ ಸಹಕಾರಿ ಸಂಸ್ಥೆಗಳಿಗೆ ರಾಷ್ಟ್ರದಲ್ಲಿ ಬರಬೇಕಾಗಿದ್ದನ್ನು ಅದು ನಿಲ್ತು ಅಧ್ಯಕ್ಷರೇ. ಆ ವೈದ್ಯನಾಥನ್ ಕಮಿಟಿನಲ್ಲಿ ಹಣ ತಗೊಳ್ಳೋಕ್ಕೋಸ್ಕರ ನಾವೇನು ಮಾಡಿದ್ರೆ ಕೆಲವು ಪ್ರೀ ಕಂಡೀಷನ್ ಹಾಕಿದ್ರು. ಪ್ರೀ ಕಂಡೀಷನಲ್ಲಿ ನೀವು ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು, ನಿಮ್ಮಲ್ಲಿ ಕಾಮನ್ ಕೇರ್ ಅಥಾರಿಟಿ ಇದೆ ಅದು ಅಬಾಲಿಷ್ ಹಾಕಬೇಕು, ಹೌದಲ್ಲೇನಪ್ಪ ಸೋಮಣ್ಣ? ಕಂಟಿನ್ಯೂ ಮಾಡಿ. ಅದು 128A ಅದನ್ನು ಅಬಾಲಿಷ್ ಮಾಡಬೇಕು, ನಾಮಿನೇಷನ್ಸ್ ಎಲ್ಲ ತೆಗಿಬೇಕು. ನಾಮಿನೇಷನ್ ಆ ಕಾಲದಲ್ಲಿ ಈ ವೈದ್ಯನಾಥಂದು ಪ್ರೀ ಕಂಡೀಷನ್ಸ್ ಜಾರಿ ಮಾಡೋದಕ್ಕಿಂತ ಮುಂಚಿತವಾಗಿ 29ಅಲ್ಲಿ 3 ಜನಕ್ಕೆ ಸರ್ಕಾರದ ನಾಮಿನೇಷನ್ ಇತ್ತು ಅಧ್ಯಕ್ಷ. 3 ಜನದಲ್ಲಿ ಒಂದು SC ST, ಒಂದು ಲೇಡಿ, ಒಂದು ಜನರಲ್, ಈ ರೀತಿ ಆಗಲೂ ಕೂಡ ಇದ್ದಂಥದ್ದು. ಆ ಪ್ರೀ ಕಂಡೀಷನ್ನಿಂದ ಆ ನಾಮಿನೇಷನ್ಗಳನ್ನು ವಿತ್ಡ್ರಾ ಮಾಡಿದ ಹಣ ಬರ್ತದೆ ಸಂಸ್ಥೆಗಳಿಗೆ, ಹಣ ತೆಗೆದುಕೋಬೇಕು, ಅದರಿಂದ ಇರಲಿ ಇವೆಲ್ಲ ತೆಗಿಯೋಣ ಅಂತೇಳಿ ತೆಗೆದಂಥದ್ದು. ಈಗ ವೈದ್ಯನಾಥಂದು ಈಗೇನು ಫೋರ್ಸಲ್ಲಿಲ್ಲ. ಜೊತೆಯಲ್ಲಿ ನಮ್ಮ ಲಕ್ಷ್ಮಣ ಸವದಿ ಅವರು ಹೇಳ್ದಂಗೆ 97th ಅಮೆಂಡ್ಮೆಂಟಲ್ಲೂ ಕೂಡ ಕೆಲವು ಏನೆಲ್ಲ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ರು, ಆ ತಿದ್ದುಪಡಿನಲ್ಲಿ ಆ ಸಂವಿಧಾನ ತಿದ್ದುಪಡಿಯ ಅನ್ವಯ ನಮ್ಮ ಕಾಯ್ದೆಗಳಿಗೆ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ರು, ಆ ತಿದ್ದುಪಡಿಗಳನ್ನು ಗುಜರಾತಿನ ಸಹಕಾರಿಗಳನ್ನೇ ಅಲ್ಲಿ ಹೈಕೋರ್ಟಲ್ಲೂ ಪ್ರಶ್ನೆ ಮಾಡಿ ಸ್ಟಕ್ ಡೌನ್ ಮಾಡಿಸಿದ್ರು. ಮತ್ತು ಆ ಸ್ಟಕ್ ಡೌನ್ ಮಾಡಿದಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಬಂದಾಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆ ಸ್ಟಕ್ ಡೌನ್ ಮಾಡಿದ್ದನ್ನು ಗುಜರಾತ್ ಹೈಕೋರ್ಟಲ್ಲಿ ತೆಗೆದುಕೊಂಡ ತೀರ್ಮಾನವನ್ನು ಅವರು ಕೂಡ ಅಪೀಲ್ ಮಾಡಿದ್ರು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನನಗೆ ಆಶ್ಚರ್ಯ ಅಧ್ಯಕ್ಷರೇ, ನಾವೆಲ್ಲ ಸಹಕಾರಿಗಳಿದ್ದೀವಿ, ಒಂದು ಬೋರ್ಡಲ್ಲಿ ಎಷ್ಟು ಜನ ಸಂಖ್ಯೆ ಇರಬೇಕು ಅಂತಕ್ಕಂಥದ್ದನ್ನು ನಾವು ಆ್ಯಕ್ಟಲ್ಲೂ ಬರೆಯಲ್ಲ, ರೂಲ್ಸಲ್ಲೂ ಬರೆಯೋದಿಲ್ಲ, ಬೈಲಾದಲ್ಲಿ ಬರೆಯೋಂಥದ್ದು ತಗೊಂಡು ಸಂವಿಧಾನದಲ್ಲಿ ಬರೆದಿದ್ರು, ಹೌದಲ್ವಾ? ಸಂವಿಧಾನದಲ್ಲಿ ನೀವು ಪ್ರೈಮರಿ ಸೊಸೈಟಿಗೆ ಇಷ್ಟಿರಬೇಕು, ಮತ್ತು ಫೆಡರಲ್ಗೆ ಇಷ್ಟಿರಬೇಕು, ಅಪೆಕ್ಸ್ಗೆ ಇಷ್ಟಿರಬೇಕು ಅಂತೇಳಿ ಸಂವಿಧಾನದಲ್ಲಿ 243(k) ಇದ್ರ ಸೇರಿಸಿ ಮಾಡಿದಂಥದ್ದು ನಾವು ಸಂವಿಧಾನ ತಿದ್ದುಪಡಿನ ನಾವು ನೋಡಿದ್ವಿ. ಅವೆಲ್ಲವೂ ಕೂಡ ಅಪ್ರಸ್ತುತ ಅಂತೇಳಿ ನಮಗಿದ್ರು ಕೂಡ ಸಂವಿಧಾನ ತಿದ್ದುಪಡಿ ಇದೆಯಲ್ಲ ಅಂತೇಳಿ ನಾವು ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದು. ಆಗ ನಮ್ಮ ಇವ್ರು ಹೇಳ್ದಂಗೆ ಸಂಖ್ಯೆ ಇಷ್ಟಿಟ್ಟಿದ್ದೀರಿ ಅಷ್ಟಿಟ್ಟಿದ್ದೀರಿ, ಅವೆಲ್ಲ ಸಂವಿಧಾನ ತಿದ್ದುಪಡಿ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಇದ್ದಂಥದ್ದು, ಅದು ಕಾಯ್ದೆನಲ್ಲಾಗಲಿ ಮತ್ತೊಂದಾಗಲಿ ಬಂದಂಥದ್ದಲ್ಲ. ಅದೇನೇ ಇದ್ರೂ ಕೂಡ ಈಗ ಆ ಒಂದು 97th ಅಮೆಂಡ್ಮೆಂಟ್ ಅದು ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆದ ಹಿನ್ನೆಲೆಯಲ್ಲಿ ಈಗೆಲ್ಲ ಏನೆಲ್ಲ ಇಲ್ಲಿ ನಮ್ಮ ಸ್ಥಳೀಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಂಖ್ಯೆಗಳನ್ನು ಏರಿಸ್ತಕ್ಕಂಥದ್ದಿದೆ. ನೀವು ಹೇಳಿದಾಗೆ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ನಲ್ಲಿ, ಅಪೆಕ್ಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಇನ್ನೂ ಹೆಚ್ಚು ಅವಕಾಶಗಳನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಜಿಲ್ಲೆಗಳನ್ನ ಮಾಡ್ತಾ ಇದ್ದೀವಿ, ಹೊಸ ಹೊಸ ಜಿಲ್ಲೆಗಳು ಮಾಡ್ತೀವಿ. ಇವತ್ತೆಷ್ಟೋ ಜಿಲ್ಲೆಗಳಲ್ಲಿ ಪ್ರಾತಿನಿಧ್ಯನೇ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಲಿ ಕೊಡಲಿಕ್ಕಾಗಿಲ್ಲ ಬಿಕಾಸ್ ಆಫ್ ದಟ್ ರಿಸ್ಟ್ರಿಕ್ಷನ್. ಈಗ ಅದನ್ನೆಲ್ಲ ತೆಗೆದು ಅವರೆಲ್ಲರಿಗೂ ಕೂಡ ಅವಕಾಶ ಸಿಗೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಆ ಸಂಖ್ಯೆಗಳನ್ನು ಎತ್ತಿರ್ತಕ್ಕಂಥದ್ದು. ಅದಾದ ಮೇಲೆ ಮತ್ತೇನೂ ಕೂಡ ಈಗಾಗಲೇ ಭಾಳಷ್ಟು ಕಡೆ ಬ್ಯಾಂಕ್ಗಳನ್ನು ಜಿಲ್ಲೆಗೊಂದು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಮತ್ತು ಡೈರಿಗಳನ್ನು ಕೂಡ ಬೇರೆ ಬೇರೆ ನಮ್ಮಲ್ಲಿರ್ತಕ್ಕಂಥ ಡೈರಿಗಳು ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥ, ಅಂದರೆ 3 ಜಿಲ್ಲೆ 4 ಜಿಲ್ಲೆ ಸೇರಿ ಒಂದೊಂದು ಡೈರಿಗಳು ಇರೋವು ಇದ್ದಾವೆ. ನೀವು ಹಾವೇರಿದು ಮುಖ್ಯಮಂತ್ರಿಗಳಿದ್ರಿ, ಚೆನ್ನಾಗಿ ಮಾಡಿಸಿದ್ದೀರಿ, ನಾನು ಹೋಗಿದ್ದೆ. ಡೈರಿನೂ ಪಾಪ ಅವ್ರು ಯಾರೋ ಅಧ್ಯಕ್ಷರು ಮಾಡಿದ್ದೀರಿ, ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಬೇರೆ ಬೇರೆಯವರಿಗೆ ಇನ್ನೂ ಹೆಚ್ಚು ಜಿಲ್ಲಾ ಬ್ಯಾಂಕ್ಗಳು ಹೆಚ್ಚು ಬರ್ತವೆ. ಈಗಾಗಲೇ ಸೌತ್ ಕನ್ನಡ ಮತ್ತು ಉಡುಪಿ ಬೇಕು ಅಂತ ಅವ್ರು ಉಡುಪಿಯವ್ರು ಕೇಳ್ತಾರೆ. ನಿಮ್ಮ ಕೋಲಾರದವ್ರು ಬೇರೆ ಕೇಳ್ತಾ ಇದ್ದೀರಿ. ಹಾವೇರಿನಲ್ಲಿ ಉಡುಪಿ ಮತ್ತೆ ಮಂಗಳೂರು 2 ಡಿವಿಷನ್ ಮಾಡಿ ನಾನೇ ಹೇಳ್ತಾ ಇದ್ದೀನಲ್ರಿ. ಚಾಮರಾಜನಗರ, ಬಾಗಲಕೋಟ್
ಅಂದ್ರೆ ಆ ರೀತಿ ಬಹಳಷ್ಟು ಕಡೆ ಬೇಡಿಕೆ ಇರೋ ಹಿನ್ನೆಲೆಯಲ್ಲಿ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯಗಳನ್ನ ಕೊಡೋ ಅವಶ್ಯಕತೆ ಇರೋದ್ರಿಂದ ಈ ಸಂಖ್ಯೆಗಳನ್ನ ಹೆಚ್ಚಿಸ್ತಕ್ಕಂಥದ್ದು ಮುಂದೆನೂ ಕೂಡ ಇನ್ನೂ ಅಗತ್ಯತೆ ಬಿದ್ದರೆ ಆ ಸಂಖ್ಯೆಗಳಿಗೂ ಕೂಡ ಹೆಚ್ಚಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಅನುಮತಿಯನ್ನ ಪಡೆದು ಹೆಚ್ಚಿಸ್ಕೊಳ್ಳಿಕ್ಕೂ ಕೂಡ ಈ ಕಾಯ್ದೆಯಲ್ಲಿ ನಾವು ಅವಕಾಶವನ್ನ ಕಲ್ಪಿಸಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಆಡಿಟ್ ಅಲ್ಲಿ ಸನ್ಮಾನ್ಯ ಅಧ್ಯಕ್ಷ, ನಾನು ಯಾರನ್ನು ದೂಷಣೆ ಮಾಡ್ತಕ್ಕಂಥದ್ದಲ್ಲ. ಈ CAಗಳು ಆಡಿಟ್ ಮಾಡಿದಾರಲ್ಲ, ಎಲ್ಲರೂ ತಪ್ಪು ಮಾಡಿದ್ದಾರೆ ಅಂತಲೂ ನಾನು ಆರೋಪ ಮಾಡ್ತಾ ಇಲ್ಲ. ಬಹುತೇಕ ಈ ಸಹಕಾರಿ ಯಾವುದು ಪ್ರೈಮರಿ ಹಂತದಲ್ಲಿ ಆಡಿಟ್ ಮಾಡಿರೋದಿದಲ್ಲ, ಯಾರು CAಗಳೇ ಮಾಡೋದಿಲ್ಲ. ಯಾರೋ ನಮ್ಮ ಇಲಾಖೆನಲ್ಲಿ ರಿಟೈರ್ ಆಗಿರೋರು ಮಾಡ್ತಾನೆ, ಅವ್ರ ಹತ್ರ ಹೋಗಿ ದಸ್ಕತ್ ಹಾಕ್ಸ್ಕೊಂಬಂದು ಕೊಡ್ತಾನೆ. ನೀವು ಶೆಡ್ಯೂಲೇ ಟ್ಯಾಲಿ ಆಗೋದಿಲ್ಲ. ಯತ್ನಾಳ್ ಅವರೇ, ನಾನು ಎಷ್ಟೋ ಆಡಿಟ್ ರಿಪೋರ್ಟ್ ತರಿಸಿ ನೋಡಿದ್ದೀನಿ, ಅಲ್ಲಿ ಪ್ರಾಫಿಟೇ ಇರೋದಿಲ್ಲ. P&L ಅಕೌಂಟಲ್ಲಿ ಗೊತ್ತಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಹೆಸರು ತೋರಿಸೋದೇ ಇಲ್ಲ. ಇಲ್ಲಿ ಪ್ರಾಫಿಟ್ ಇರ್ತದೆ, ಇಲ್ಲಿ ತೋರಿಸೋದನ್ನ P&L ಅಕೌಂಟಲ್ಲಿ, ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸೋದೇ ಇಲ್ಲ. ಈ ರೀತಿ ಎಲ್ಲ ಆಗಿದೆ. ನಿಮಗೆ ನಾವೇನಾದರೂ ಹೇಳಿದ್ರೆ ಸಾರ್ವಜನಿಕವಾಗಿ ತಪ್ಪು ಸಂದೇಶ ಹೋಗ್ತದೆ ಅಂತ ಕೆಲವು ಅಂಶಗಳನ್ನು ನಾನು ಹೇಳಕ್ಕೆ ಹೋಗೋದು. ಹೇಳ್ಬೇಕಂದ್ರೆ ಹೇಳ್ತೀನಿ, ಆ ಪ್ರಶ್ನೆ ಬೇರೆ. ಆದರೆ ಸಾರ್ವಜನಿಕವಾಗಿ ಯಾಕೆಂದರೆ ಡೆಪಾಸಿಟ್ ಇರ್ತವೆ, ನಾವೇನಾದ್ರು ಒಂದು ವಾಸ್ತವಾಂಶ ಹೇಳಿದ್ರೆ ಅದರಿಂದ ಆ ಸಂಸ್ಥೆಗಳ ಮೇಲೆ ಒಂದು ರೀತಿಯಲ್ಲಿ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಬೇಕಾದ್ರೆ ಖಾಸಗಿನಲ್ಲಿ ನಾನು ಹಂಚ್ಕೊಳ್ಳಿಕ್ಕೆ ಸಿದ್ಧ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅಂತಿಮವಾಗಿ ರಿಸರ್ವೇಷನ್ಸ್ದು ಅರ್ಲಿಯರ್ ಟು ದಿಸ್ ವೈದ್ಯನಾಥನ್ ಇತ್ತು, ಅದನ್ನ ಪ್ರೀ ಕಂಡೀಷನ್ ನಲ್ಲಿ ಅಬಾಲಿಷ್ ಮಾಡೋದಂಥದ್ದು. ಮತ್ತೆ ಇನ್ನೊಂದು ಸೆಕ್ಷನ್ ಇತ್ತು, ನಿಮ್ಗಳಿಗೆ ಗೊತ್ತಿದೆ, ಹಿಂದೆ ಇದ್ದಂಥವ್ರಿಗೆಲ್ಲ, ನಮ್ಮ ಶಿವರನಿಗೂ ಗೊತ್ತಿದೆ. 53 ಸೆಕ್ಷನ್ ಒಂದಿತ್ತು. 53 ಸೆಕ್ಷನ್ ನಲ್ಲಿ 1/3 ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಬೋರ್ಡ್ ಅಂತೇಳಿ 5 ಜನ ನಾಮಿನೇಷನ್ ಮಾಡಿ, ಕೆಲವು ಸರಿ 29 ಮಾಡೋರು 3 ಜನಕ್ಕೆ, 53 ಮಾಡ್ತಾರೆ. ಟೋಟಲ್ 8 ಜನ ಬಂದ್ಬಿಡ್ತಾರೆ. ಈಗ ಮಾಧವ ಪ್ರಸಾದ್ ಕಾಲದಲ್ಲಿ ರಿಸರ್ವೇಷನ್ಗಳಿಗೆ ಎಲೆಕ್ಷನ್ ನಲ್ಲಿ ಇಟ್ಟಿದ್ದಾರೆ. SC ಇಟ್ಟಿದ್ದಾರೆ, ST ಇಟ್ಟಿದ್ದಾರೆ, ಲೇಡಿ ಇಟ್ಟಿದ್ದಾರೆ, 2 ಜನರಲ್ ಎಲ್ಲ ಇಟ್ಟಿದ್ದಾರೆ. ಅದು ಅದೇ OBCನೂ ಇಟ್ಟಿದ್ದಾರೆ. BCM ಬಿನು ಕೂಡ ಅದರಲ್ಲೆಲ್ಲ ಇಟ್ಟಿರ್ತಕ್ಕಂಥದ್ದು ಇದೆ. ಈಗ ನಾಮಿನೇಷನ್ ತರ್ತಕ್ಕಂಥದ್ದು ನೀವೆಲ್ಲ ಅಪ್ರಿಷಿಯೇಟ್ ಮಾಡ್ತೀರಿ ಅಂತ ನಾನು. ನಾಮಿನೇಷನ್ ಅಂದ್ರೆ ಸರ್ಕಾರದ ನಾಮಿನೇಷನ್, ಯಾರನ್ನ 3 ಜನ ನಾವು ಮಾಡ್ತೇವೆ, ಯಾರೋ ಆ ಕಮಿಟಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ ಅಂಥವ್ರಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು. ಸರಿಯಾಗಿ ನಮ್ಮ ಇದರಲ್ಲಿ ಯಾವುದು ನಿಯಮದಲ್ಲಿ ತರೋದಕ್ಕಿಂತ ಮುಂಚೆ ಇಲ್ಲ ಆ್ಯಕ್ಟಲ್ಲೂ ಕೂಡ ಅದು ಸೇರಿಸಿದೆ. ಯಾವುದು ಮತ್ತೆ ನಾಮಿನೇಷನ್ ಮಾಡೋದು ಯಾರಿಗೆ, ಯಾರು ಅಸಿಸ್ಟೆನ್ಸ್ ತಗೊಂಡಿಲ್ಲ ಸರ್ಕಾರದ್ದಾಗಲಿ ಮತ್ತೊಂದು, ಅದಕ್ಕೆ ಅಸಿಸ್ಟೆಂಟ್ ಸೊಸೈಟಿ ಡೆಫಿನೇಷನ್ ಕೂಡ ಇದೆ. ನೀವು ಹೇಳೋ ಪ್ರಕಾರ ಅಸಿಸ್ಟೆಂಟ್ ಸೊಸೈಟಿ ಡೆಫಿನೇಷನ್ ಬಹಳ ವಿಸ್ತರಿಸಿದ್ದೀರಿ, ಇದರಲ್ಲಿ ಎಲ್ಲರೂ ಕೂಡ ಕವರ್ ಆಗ್ಬಿಡುತ್ತೆ ಅಂತೆ. ಎಲ್ಲರೂ ಕೂಡ ಕವರ್ ಆಗೋದಿಲ್ಲ. ಒಂದು ನಿಮಿಷ ರಾಜಣ್ಣ, ಒಂದೇ ನಿಮಿಷ. ಅಸಿಸ್ಟೆನ್ಸ್ ಅಂತ ಇದೆಯಲ್ಲ, ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಸೇರಿಸಿರೋ ಪ್ರಕಾರ ಎಲ್ಲವೂ ಕೂಡ ಬರ್ತವೆ. ಸೈಟು, ಲೀಸು, MP, MLA, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾರು ತಗೊಂಡಿದ್ರು ಅಸಿಸ್ಟೆನ್ಸ್ ಅಂತ ಬರುತ್ತೆ. ಆದರೆ ನಾವು ನಿಮ್ಗೆ ಹೇಳೋದೇನೆಂದರೆ, ಬಾಳ್ದೆಲ್ಲ ಯಾರಿಗೂ ಇಲ್ಲ, ಅವ್ರಿಗೆ ಹಾಕೋದೇ ಇಲ್ಲ ಅಂತ. ನಾಮಿನೇಷನ್ನು ಫ್ರೀಡಮ್ಮು ಶೇರ್ ಇಲ್ಲದೆ ಇರೋರಿಗೆ ನಾಮಿನೇಷನ್ ಹಾಕಲ್ಲ ಅಂತ ಮಾಡಿದ್ದೀನಿ. ಏನು ನಾನು ಹೇಳೋದೇನು ಅಂತ ಹೇಳಿದ್ರೆ, ಈಗ ಮಠಮಾನ್ಯರಿಗೂ ಅಸಿಸ್ಟೆನ್ಸ್ ಕೊಟ್ಟಿದ್ದೀವಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಅಸಿಸ್ಟೆನ್ಸ್ ಕೊಟ್ಟಿದ್ದೀವಿ. ಅಸಿಸ್ಟೆನ್ಸ್ ಅನ್ನೋದು ಅದ್ರ ಬದಲಾಗಿ ಅಸಿಸ್ಟೆನ್ಸನ್ನು ಎಲ್ಲ ಕವರ್ ಆಗೋಯ್ತವೆ. ಈಗ ಹಂಗೆಲ್ಲ ಸೇರಿಸಿ ಆಗೋದಿಲ್ಲ, ಎಲ್ಲ ಆಗೋದಿಲ್ಲ. ಹೌದು, ಈಗ ಎಲ್ಲ ಆಗೋದಿಲ್ಲ. ಈಗ ಸೌಹಾರ್ದದಲ್ಲಿ ಅಲ್ಲಿ ಸೌಹಾರ್ದ ಯಾರು ನೀವು ಅರ್ಬನ್ ಬ್ಯಾಂಕ್ ಇದು ಲೈಸೆನ್ಸ್ ತಗೊಂಡಿರ್ತೀರಿ, ಅವ್ರಿಗೆ ನಾವು ಆಡಿಟು ಮಾಡಕ್ ಬರೋದಿಲ್ಲ, ನಾವೇನು ಮಾಡಕ್ ಬರೋದಿಲ್ಲ. ಅವ್ರಿಗೆಲ್ಲ ರಿಸರ್ವ್ ಬ್ಯಾಂಕ್ನವರೇ ಏನು ಚಾರ್ಟರ್ಡ್ ಅಕೌಂಟೆಂಟ್ಸ್ ಲಿಸ್ಟ್ ತರಿಸ್ಕೊಂಡು ಅವರೇ ಹಾಕ್ತಾರೆ. ಯಾರು ಅರ್ಬನ್ ಬ್ಯಾಂಕ್ ಲೈಸೆನ್ಸ್ ಇರೋದಿಲ್ಲ ಸೌಹಾರ್ದದಲ್ಲೂ ಕೂಡ, ಅವರಿಗೆ ಅಸಿಸ್ಟೆನ್ಸ್ ತಗೊಂಡಿದ್ರೆ ಮಾತ್ರ ಹಾಕ್ತೇವೆ ಹೊರತು ಇಲ್ಲೇ ಅವ್ರಿಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಹಾಕೋವಾಗಲೂ ಯಾರನ್ನ ಹಾಕ್ತೇವೆ, ಯಾರು ಆ ಒಂದು ಹಿಂದೆ ತಮ್ಗೆಲ್ಲ ಗೊತ್ತಿದೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರೋವಾಗ ಜಿಲ್ಲಾ ಪಂಚಾಯತಿಗಳಿಗೆ ನಾಮಿನೇಷನ್ ಮಾಡ್ತಾರೆ. ಅಜೀರ್ ಸಾಬ್ ಮಾಡಿದ್ರು. ಸೌಹಾರ್ದ ಬ್ಯಾಂಕ್ ನೆಕ್ಸ್ಟ್ ಬರ್ತದಲ್ಲ, ಅಲ್ಲಲ್ಲ ಸೌಹಾರ್ದ ಈಗ ಇದು ಮುಗಿಸಿ. ಅಲ್ಲ, ಇದು ಯಾಕೆಂದ್ರೆ ಬಹಳಷ್ಟು ಜನ
ಮಾತಾಡಿದ್ದಾರೆ ಅವ್ರು ನೋಡಿ. ಇದನ್ನ ನೀವೆಲ್ಲ ಅಪ್ರಿಷಿಯೇಟ್ ಮಾಡ್ಬೇಕು. ಯತ್ನಾಳ್ ಅವರೇ, ಯಾರಿಗೆ ಎಲ್ಲಿ ನಾಮಿನೇಷನ್ ಮಾಡ್ತೀವಿ, ನಾಮಿನೇಷನ್ ಮಾಡುವಾಗ ಆ ಒಂದು ಬೋರ್ಡಲ್ಲಿ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ ಯಾವ್ದಿರ್ತಾರೆ ಅದರಲ್ಲಿ ಇವರು ಮಾಡ್ತಕ್ಕಂಥದ್ದು. ಅದರಿಂದನೇ ಎಲ್ಲರನ್ನು ಸೇರಿಸ್ಕೊಂಡು ನಾವು ಸಂಸ್ಥೆಗಳು ನಡೆಸಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೆ ಮಾಡಿರ್ತಕ್ಕಂಥದ್ದು ಕೂಡ ಇದೇನು ಹೊಸದೇನಲ್ಲ. ಇದು ಹಿಂದೆ ಯಾವುದು ವೈದ್ಯನಾಥನ್ ಪ್ರಿ ವೈದ್ಯನಾಥನ್ ಇದ್ದಾಗ 97th ಅಮೆಂಡ್ಮೆಂಟ್ಗಿನ ಹಿಂದೆ ಏನೇನು ವ್ಯವಸ್ಥೆ ಇತ್ತು ಅದು ಬಂದಿದೆ ಹೊರತು ಇದು ಹೊಸದು ಅಂತೇಳಿ ಯಾರು ಭಾವನೆ ಮಾಡ್ಕೊಳ್ತಕ್ಕಂಥ ಅಗತ್ಯತೆ ಇಲ್ಲ. ನಿಮ್ದು 13D ಒಂದು ಬಿಡಬಾರದು ವಿಶೇಷ ಇದೆ. ಇವಾಗ ನೀವೊಂದು ಮಾತು ಹೇಳಿದ್ರಿ, ಯಾವ ವರ್ಗಕ್ಕೆ ಪ್ರಾತಿನಿಧ್ಯ ಇಲ್ಲ ಅವ್ರಿಗೆ ನಾವು ನಾಮಿನಿ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರಣ್ಣ. ಈಗ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು SC, ಒಂದು ST, 2 OBC, 2 ಮಹಿಳೆಯರಿದ್ದಾರೆ. ಅದು ಹೊರತುಪಡಿಸಿ ಯಾರಿಗೆ ನಾಮಿನಿ ಮಾಡ್ತೀರಿ ಇನ್ 3 ಅಂತ? ಈಗ SC ಅಂತ ಹೇಳಿದ್ರೆ ಅದು ಕಾನ್ಸ್ಟಿಟ್ಯೂಷನ್ ಒಂದು ಜಾತಿ ಅಲ್ಲ. ಅದು ಕ್ಯಾಸ್ಟ್ ಶೆಡ್ಯೂಲ್ಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ, ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಟ್ರೈಬ್ಸ್ ಶೆಡ್ಯೂಲ್ಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದು ಜಾತಿ ಅಲ್ಲ. ಅಲ್ಲಿ ಯಾವ ಸಮುದಾಯ ವರ್ಗ ಇಲ್ವೋ ಅಂಥವ್ರಿಗೆ ನಾವು ಗವರ್ಮೆಂಟ್ ಅನ್ನು ನಾಮಿನೇಷನ್ ಮಾಡ್ತಕ್ಕಂಥದ್ದು. ಇದು ಒಂದು ವಿಶೇಷವಾಗಿ ಇರ್ತಕ್ಕಂಥ, ಇದಕ್ಕೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀವಿ. ಹೊಸ ಆಯಾಮ ಇದು. ಹಿಂದೆ ಅದು ನಾನು ಯಾಕೆ ರಾಮಕೃಷ್ಣ ಹೆಗಡೆ ಅವ್ರು ಪ್ರಸ್ತಾಪ ಮಾಡಿದೆ ಅಂದ್ರೆ 84-85 ಅಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರೋಂಥ ಕಾಲದಲ್ಲಿ 84 ಜಿಲ್ಲಾ ಪರಿಷತ್ತಾಗ ಎಲೆಕ್ಷನ್ಸ್ಗಳೆಲ್ಲ ಆಗ ಅವ್ರು ಇಬ್ಬಿಬ್ಬರನ್ನ ಪ್ರತಿ ಜಿಲ್ಲಾ ಪರಿಷತ್ಗೂ ಕೂಡ ನಾಮಿನೇಷನ್ ಮಾಡಿಸ್ತಾರೆ. ನಾಮಿನೇಷನ್ ಏನ್ ಹೇಳ್ತಾರೆ, ಯಾವ ಸಮುದಾಯ ಒಳಗಡೆ ರೆಪ್ರೆಸೆಂಟೇಷನ್ ಇಲ್ಲ ಅದರಲ್ಲಿ ಅಂಥವ್ರಿಗೆ ಮಾಡಿ ಅಂತ ಹೇಳಿ ಆಗ ಆದೇಶ ಇರ್ತದೆ. ಅದರಂತೆ ಜಾರಿನೂ ಆಗಿರುತ್ತೆ. ಮಂಡಲ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲದಕ್ಕೂ ಮಾಡಿದ್ರು. ಜಿಲ್ಲಾ ಪಂಚಾಯತಿಗೂ ಇತ್ತು, ಮಂಡಲ್ ಪಂಚಾಯತ್. ಆ ರೀತಿನಲ್ಲಿ ನಾವು ಇದನ್ನ ತಂದಿರ್ತಕ್ಕಂಥದ್ದಕ್ಕೆ ದಯಮಾಡಿ ನಾನು ನಮ್ಮೆಲ್ಲ ಸಹಕಾರಿಗಳು ಒಂದು ಮಾತು ಹೇಳ್ತೀನಿ. ನಾವೆಲ್ಲ ಸಹಕಾರಿಗಳು ಈಗ 128A ನಾವೇನು ಕಳೆದ ವಿಧಾನಸಭೆಯಲ್ಲಿ ಮಂಜೂರು ಮಾಡಿಕೊಟ್ರು ತಾವೆಲ್ಲ, ಅದಕ್ಕೆ ಸಾಮಾನ್ಯ ಸೋಮಣ್ಣವರು ಸುಮಾರು ವರ್ಷಗಳ ಕಾಲ ಪ್ರಯತ್ನ ಮಾಡಿದ್ರು. ಅದಕ್ಕೆ ಎಷ್ಟೆಷ್ಟೋ ಅಡಚಣೆಗಳು ಬಂತು, ಅವ್ರ ಪ್ರಯತ್ನದಲ್ಲಿ ವಿಫಲ ಆದರು. ಅಂಥದ್ದು ಹಾಗೆ ಅಲ್ಲ ಕೇಳಿಬೇಕಾದ್ರೆ 128A ನಾವು ಇವತ್ತು ಸ್ಟೇ ತಗೊಂಡಿದ್ದಾರೆ ಅಂತ ನಮ್ಗೆ ಹೇಳಿದ್ರು ನಿಜ. ಅದು ಆ 128A ಇಲ್ಲದೆ ಇರೋದ್ರಿಂದ ಆ 128A ಕೂಡ ಇಂದಿನ ವೈದ್ಯನಾಥನ್ ಪ್ರೀ ಕಂಡೀಷನ್ ನಲ್ಲಿ ರಿಮೂವ್ ಮಾಡಿದಂಥದ್ದು. ಅದು ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಕೇಳಬಹುದು ಯಾವ ಸಹಕಾರ ಸಂಸ್ಥೆನಲ್ಲಿ 128A ಅನುಪಸ್ಥಿತಿನಲ್ಲಿ ಎಷ್ಟೆಷ್ಟು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ. ನಾನು ಮೊದಲೇ ಹೇಳ್ದಂಗೆ ಅವೆಲ್ಲ ಅಂಕೆ ಸಂಖ್ಯೆ ಹೇಳ್ತಾ ಹೋಗ್ಬಿಟ್ರೆ ನಮ್ಗೆಲ್ಲ ಹೆದರಿಕೆ ಆಗ್ಬಿಟ್ಟು, ಏನಪ್ಪಾ ನಿನ್ಗೂ ಗೊತ್ತಿದೆ ಎಲ್ಲ, ಸುಮ್ಮನೆ ನಿಮ್ಮ ಅಪ್ಪ ಹೇಳ್ತಾವ್ರೆ, ನಿಮ್ಮ ಅಪ್ಪ ಬಂದು ಹೇಳ್ತಾರೆ ಅಂತ ನೀನು ಹೇಳ್ತೀಯ. ನಿಮ್ದು 13D ಒಂದು ನಿಮ್ DC ನೋಟಿಫಿಕೇಶನ್ ಮಾಡಿದ್ದ, ಆಮೇಲೆ DC ರಿಟರ್ನಿಂಗ್ ಆಫೀಸರ್, ಅವನು ಎಲೆಕ್ಷನ್ ಆಫೀಸರ್. ನೋಟಿಫಿಕೇಶನ್ ಇನ್ನೊಂದು ಸೌದಿ ಮಾತು ಹೇಳ್ಬಿಡ್ತೀನಿ. ಇಲ್ಲ ಈಗ ನಾನ್ ಸಹಕಾರ ಸಚಿವರಾದ ಸಂದರ್ಭದಲ್ಲಿ ಹೌದು ಸುಳ್ಳೇನಿಲ್ವಲ್ಲ, ಸದನದಲ್ಲಿ ಮಾತ್ರ ಬೇರೆ ಬೇರೆ ಇಲ್ಲ ಕೃಷ್ಣ ಬೈರೇಗೌಡರಿಗೆ ಸಾಯಂಕಾಲ 8 ಗಂಟೆ ಮೇಲೆ ಅಭ್ಯಾಸ ಇಲ್ಲ, ಅದಕ್ಕಿಲ್ಲ, ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ರಾಜಣ್ಣ ಅವರೇ, ಅಧ್ಯಕ್ಷರೇ, ನಾನಿದ್ದಾಗ ತುಮಕೂರ್ದು ಸೂಪರ್ ಸೀಟ್ ಮಾಡಬೇಕು, ಕೋಲಾರ ಸೂಪರ್ ಸೀಟ್ ಮಾಡಬೇಕು ಅಂತ ಬೆಳಿಗ್ಗೆ ಎದ್ದರೆ ನನಗೆ ಅದೇ ಪ್ರೆಸರು, ಅದು ನಾನು ಮಾಡಕ್ ಹೋಗ್ಲಿಲ್ಲ. ಬಟ್ ನೀವು ತುಮಕೂರು ಒಂದೇ ಇಟ್ಕೊಂಡು ಗದಪ್ರಹಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾವ ಸಹಕಾರ ಇದು ಅಲ್ಲಲ್ಲ, ಎಷ್ಟೇ ಪ್ರೆಸರ್ ಇದ್ರೂ ಕೂಡ ಒಂದೇ ಒಂದು ಸಂಘನು ಕೂಡ ನಾನು ಸೂಪರ್ ಸೀಟ್ ಮಾಡಕ್ ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸೋಮಶೇಖರ್, ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅವತ್ತು ನೀವು ನಮ್ಮ ಸಂಸ್ಥೆನೂ ಉಳಿಸಿದ್ರಿ, ಸಂಘಗಳನ್ನ ಉಳಿಸಿದ್ರಿ. ಮಾಡ್ಲಿಲ್ಲಮ್ಮ, ಧನ್ಯವಾದ ಹೇಳ್ತಾ ಇಲ್ವಾ? ಅಲ್ಲ ಕರೆಕ್ಟ್. ಇವತ್ತೇನಾಗ್ತಾ ಇದೆ, ಬಿಲ್ಲೆ ಬಿಟ್ಟು ಟ್ರ್ಯಾಕ್ ಬಿಟ್ಟು ರಾಜಣ್ಣ ಅವರೇ, ನಾವೆಲ್ಲ ಮಾತಾಡಿದ್ವಿ, ತಂದಿರ್ತಕ್ಕಂಥದ್ದು ಬಹಳ ಮಾತಾಡಿದ್ವಿ. 90% ನಾವ್ ಯಾವ್ದು ಅಪೋಸ್ ಮಾಡ್ತಾ ಇಲ್ಲ, ರಿಸರ್ವೇಶನ್ಗೂ ಅಪೋಸ್ ಮಾಡ್ತಾ ಇಲ್ಲ. ಮಾಡ್ತಕ್ಕಂಥ ವಿಧಾನ ಕರೆಕ್ಟ್ ಆಗಿ ಮಾಡಿ ಅಂತ ಸನ್ಮಾನ್ಯ ಅಧ್ಯಕ್ಷರೇ. ಏನ್ ಕೋಆಪರೇಟಿವ್ ಸಂಸ್ಥೆ ಬೆಳೀತಾ ಇದೆ, ಅದು ಕುಂಠಿತಕ್ಕೆ ಅವಕಾಶ ಆಗಬಾರ್ದು. ನರೇಂದ್ರ ಸ್ವಾಮಿ ವಾದ ಒಂದೇ ಒಂದು DCC ಬ್ಯಾಂಕ್ ಹೇಳ್ತಿದ್ದಾರೆ, ಜನಪ್ರತಿನಿಧಿಗಳೆಲ್ಲ ಕೋಆಪರೇಟಿವ್ ನಾಮಿನೇಷನ್ ಮಾಡಿ ಮಂಡ್ಯ DCC ಬ್ಯಾಂಕ್ ನ ಅಧ್ಯಕ್ಷರು ಮಾಡಿದ್ರು.
ಯಾವುದು ಎಲೆಕ್ಟೆಡ್ ಬಾಡಿನ ನಾಮಿನೇಷನ್ ಮಾಡ್ಲಿ ಅಧ್ಯಕ್ಷರು ಮಾಡಲಿಲ್ಲ. ಏನಪ್ಪ ನಾಮಿನಿ ಮಾಡಿದ್ರು, ನೀವು ಮಾಡ್ತಾ ಇದ್ದೀರಲ್ಲ, ನಾಮಿನಿ ಮಾಡಿ ಕೊಡಬೇಡಿ. ಸೋಮಣ್ಣ ಅದನ್ನ ಮಾಡಿದವ್ರೆ ನೀವು, ವೋಟಿಂಗ್ ಅದನ್ನ ಮಾಡಿದವ್ರೆ ನೀವು, ಅವ್ರ ಜೊತೆ ಸೇರ್ಕೊಂಡು ಆಯ್ತು. ಈಗ ಬಿಲ್ ಮಾಡಿದವ್ರೆ ನೀವು, ಬಿಲ್ ಬಗ್ಗೆ ಚರ್ಚೆ ಮಾಡಿವ್ರೆ. ಬಿಲ್ ಬಿಟ್ಟು ಯಾವ್ದು ನೀವು ತುಮಕೂರು ಕೋಲಾರ ಅಂತ ಸ್ಟಾರ್ಟ್ ಏನ್ ಮಾಡೋದು ಇಲ್ಲಿ? ಮಿನಿಸ್ಟರ್ ಅವರೇ, ಸೋಮಶೇಖರನ್ನ ಸಭಾಧ್ಯಕ್ಷರೇ ಒಂದೇ ಮಾತು. ಎಲ್ಲಿ ಮಿನಿಸ್ಟರ್ ಮಾತಾಡ್ತಿದ್ದಾರೆ, ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಆಯ್ತಮ್ಮ, ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಬಹಳ ಸಮಾಧಾನಕರವಾಗಿರ್ತಕ್ಕಂಥ ಸಂಗತಿ ಅಂದರೆ ಇಷ್ಟೊಂದು ದೂರಗಾಮಿ ಪರಿಣಾಮ ಬೀರ್ತಕ್ಕಂಥ ಈ ಮಸೂದೆಯನ್ನು ಸದನದಲ್ಲಿ ಬಿಚ್ಚು ಮನಸ್ಸಿನಿಂದ ಹಾಗೂ ಒಂದು ರೀತಿ ಸರ್ವಾನುಮತದ ಅಭಿಪ್ರಾಯಕ್ಕೆ ಬರುವ ರೀತಿಯೊಳಗೆ ಚರ್ಚೆ ಆಗಿದೆ. ನನಗೆ ಹರೀಶ್ ಗೌಡರು ಹೇಳ್ತಕ್ಕಂಥ 2-3 ಮಾತು ಭಾಳ ಮೆಚ್ಚುಗೆ ಆಯಿತು. ಅದನ್ನು 98Q ಆ್ಯಂಡ್ 98G ಎರಡೂ ನಮ್ಮ ಸಹಕಾರ ಸಚಿವರು ನಿಯಮಗಳನ್ನು ಮಾಡುವಾಗ ಅವನ್ನ ಪರಿಗಣಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗೆ. ಈ ಮೀಸಲಾತಿಯ ಬಗ್ಗೆ ನಿರ್ಣಯ ತೆಗೆದುಕೊಂಡಾಗ ಬಹಳಷ್ಟು ಕಡೆ ಒಂದು ರೀತಿ ಕನ್ಫ್ಯೂಷನ್, ಗೊಂದಲ. ಆದರೆ ಯಾವಾಗ ಮಾನ್ಯ ರಾಜಣ್ಣವ್ರನ್ನ ಹಾವೇರಿ ಕರೆಸಿ ಸಹಕಾರಿಗಳು ಅವ್ರನ್ನ ಸನ್ಮಾನ ಮಾಡಿ ನೀವು ಸಾಮಾಜಿಕ ನ್ಯಾಯ ಒದಗಿಸಿದ್ರಿ ಅಂಥೇಳಿ ಅವ್ರಿಗೆ ಅಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡಿದರು. ಆವಾಗ ನಮ್ಮ ಸಹಕಾರಿಗಳು ಸಾಮಾಜಿಕ ನ್ಯಾಯವನ್ನು ಎಷ್ಟು ವಿಶ್ವಾಸದಿಂದ ಒಪ್ಪಿಕೊಂಡ್ರು ಅನ್ನುವಂಥ ಹೆಮ್ಮೆ ಸಹಿತ ಒಬ್ಬ ಸಹಕಾರಿಯಾಗಿ ಬಂತು. ಆದರೆ ಇವತ್ತು ನಮ್ಮ ಚರ್ಚೆಯೊಳಗೆಲ್ಲ ನೀವು ಹೊರಗಿನಿಂದ ಹೇರ್ಬಿಡ್ತೀರಿ, ನಾಮಿನೇಷನ್ ಮಾಡ್ತೀರಿ. ಒಂದು ರೀತಿ ಸೌದಿಯವ್ರು ಮಾತಾಡುವಾಗ, ನರೇಂದ್ರ ಸ್ವಾಮಿ ಅವ್ರು ಮಾತಾಡುವಾಗ ಸ್ವಲ್ಪ ಗಲಾಟೆ ಎಲ್ಲ ಆಯಿತು. ಅದನ್ನೆಲ್ಲ ಗಮನಿಸಿದ್ವಿ. ನಾನು ರಾಜಣ್ಣವ್ರ ಜೊತೆ ಚರ್ಚೆ ಮಾಡುವಾಗ ಹಾಗೂ ಮಾನ್ಯ ಬಸನಗೌಡರು ಭಾಳ ಗಂಭೀರವಾಗಿ ಆರೋಪ ಮಾಡಿದ್ರು. ನಾವು ಸಂಸ್ಥೆ ಕಟ್ಟಿರ್ತೀವಿ, ವಿಶ್ವಾಸ ನಮ್ಮ ಮೇಲಿಟ್ಟು ಜನ ಇನ್ವೆಸ್ಟ್ ಮಾಡಿರ್ತಾರೆ, ಪಾಲ್ಗೊಂಡಿರ್ತಾರೆ, ಬೆಳೆಸಿರ್ತಾರೆ. ನೀವು ಯಾರೋ ಹೊರಗಿನವ್ರನ್ನ ತಂದು ಹಾಕಿಬಿಟ್ರೆ ಸಂಸ್ಥೆ ರಕ್ಷಣೆ ಹೇಗೆ ಆಗೋದು ಅನ್ನೋದ್ರ ಬಗ್ಗೆ ಭಾಳ ಜೋರಾಗಿ ಅದು ಏನೇನು ಹೇಳಬಾರ್ದಾಗಿತ್ತು ಅದನ್ನೆಲ್ಲ ಹೇಳಿ ಕೂತ್ರು. ನಾನು ಆ ವಿಷಯದಲ್ಲಿ ಮಾನ್ಯ ರಾಜಣ್ಣವ್ರಿಗೆ ಏನು ಅರಿಕೆ ಮಾಡ್ಕೋತೀನಿ ಅಂದರೆ, ನೀವು ನಾಮಕರಣ ಮಾಡ್ತೀರಲ್ಲ, ಮಾಡೋಣ ಅವಾಗ. ಆದರೆ ಆ ಸಂಸ್ಥೆಯ ಸದಸ್ಯರು ಯಾರಿರ್ತಾರೆ ಅವ್ರನ್ನ ನಾಮಕರಣ ಮಾಡೋದಕ್ಕೆ ಪರಿಗಣನೆ ಮಾಡಿ. ಒಂದು ವೇಳೆ ಯಾರು ಒಬ್ಬರು SC ಇಲ್ಲ ಅಂತ ತಿಳ್ಕೊಡ್ರಿ ಯಾವುದೋ ಒಂದು ಇನ್ಸ್ಟಿಟ್ಯೂಷನಾಗ, ಅಲ್ಲೇ ಯು ಡಿಸೈಡ್, ಯು ಮೇಕ್ ಎನಿಬಡಿ ಆಫ್ ಯುವರ್ ಚಾಯ್ಸ್. ಆದರೆ ಆ ಒಂದು ಕೆಟಗರಿ ಒಳಗಿದ್ದವರು ಇದ್ದರು ಅಂದ್ರೆ ಆ ಸಂಸ್ಥೆಯೊಳಗೆ ಮೆಂಬರ್ಸು, ಆ ಮೆಂಬರ್ಸನ್ನು ಮಾಡಿದ್ರಿ ಅಂದರೆ ಆ ಫೌಂಡರ್ ಮೆಂಬರ್ಸು, ಫೌಂಡರ್ಸ್ ಏನಿರ್ತಾರೆ, ಲೆಟ್ ದೆಮ್ ಫೀಲ್ ದಟ್ ದೇರ್ ಓನ್ ಮೆಂಬರ್ಸ್ ಆರ್ ಇನ್ ದಿ ಗವರ್ನಿಂಗ್ ಕೌನ್ಸಿಲ್, ಗವರ್ನಿಂಗ್ ಬಾಡಿ. ಇಲ್ಲದೆ ಹೋದರೆ ಈ ಅಪವಾದವನ್ನು ನಿಮ್ಮ ಮೇಲೆ ಹೊರಿಸೋದಕ್ಕೆ ಸಾಧ್ಯ ಇದೆ. ಅದು ಸಹಿತ ಈ ಮಾತನ್ನು ತಾವು ಒಪ್ಪೋದಾದರೆ ಇದು ಸರ್ವಾನುಮತದ ನಿರ್ಣಯ. ನಿಮಗೆ ಎಲ್ಲರೂ ಮೆಚ್ಚುಗೆ ಮಾಡಿ ಇದನ್ನು ಒಪ್ಕೊಂಡಂಗಾಗತ್ತೆ. ಅದನ್ನ ದಯಮಾಡಿ ಪರಿಶೀಲನೆ ಮಾಡಿ. ಸಭಾಧ್ಯಕ್ಷರೇ ಒಂದು ಮಾತು. ನಾನು ಅಲ್ಲ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ನೀವು ಕೋಲಾರ, ತುಮಕೂರು, ಗೋವಾ, ಬಾಂಬೆ ಅಂತ ಹೇಳಿ ಮುಗಿಯುವುದಿಲ್ಲ, ಕತೆ ಮುಗಿಯುವುದಿಲ್ಲ. ಬಾಂಬೆ ಹೇಳಲಿಲ್ಲ, ಅಲ್ಲ ಹಾಗೆಲ್ಲ. ಈಗ ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಹೌದು, ಹಿಂದೆ 5 ವರ್ಷಗಳಲ್ಲಿ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇತ್ತು. ಏನು ಕೋಆಪರೇಟಿವ್ ಸಂಸ್ಥೆ ಅನ್ನುವಂಥದ್ರ ಬಗ್ಗೆ ಅದರ ಇಂಪಾರ್ಟೆನ್ಸ್ ನ ಅರ್ಥ ಮಾಡ್ಕೊಂಡ್ರು ಮಂತ್ರಿಗಳಾಗಿದ್ರು. ವಿರೋಧ ಪಕ್ಷದಲ್ಲಿ ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿದ್ವಿ, ಅವಾಗ ಅವರು ಆಡಳಿತ ಪಕ್ಷದಲ್ಲಿದ್ರು. ಆದ್ರೆ ರೈತರ ಸಂಸ್ಥೆ ಉಳಿಸ್ಬೇಕು ಅನ್ನುವಾಗ ನ್ಯಾಯ ನೀತಿ ಮುಖ್ಯಮಂತ್ರಿಗಳಾಗಿದ್ದ ಅವರಿಗೂ ಇತ್ತು, ಮತ್ತೆ ಕೋಆಪರೇಟಿವ್ ಮಂತ್ರಿಗಳಾಗಿದ್ದ ಸೋಮಶೇಖರ್ ಅಣ್ಣ ಅವ್ರಿಗೂ ಇತ್ತು. ಅದನ್ನ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ, ಗೌರವಿಸ್ತೀನಿ. ಯಾಕೆ ಎನ್ಕ್ವೈರೀಸ್ 100 ಮಾಡಿದ್ರು, ಆದ್ರೆ ಸಂಸ್ಥೆ ಉಳಿಸುದು. ಇವತ್ತು ಕೆಲವೇ ಅಧಿಕಾರಿಗಳು ದ್ವೇಷ, ಅಸೂಯೆಯಿಂದ ನಮ್ಮ
ನಮ್ಮ ಸಂಸ್ಥೆನ ನೆಲ ಕಚ್ಚಿದೆ. ನಮಗೆ ಕೋಲಾರ ಜಿಲ್ಲೆಯವರಿಗೆ ರೈತರ ಸಂಸ್ಥೆ ಎಷ್ಟು ಮುಖ್ಯ ಅಂದ್ರೆ ಅದರ ಇಂಪಾರ್ಟೆನ್ಸ್ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಆ ನೋವಿಂದ ಇವತ್ತು ಅವ್ರನ್ನ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಮಂತ್ರಿ ಒಂದು ನಿಮಿಷ ಈಗ ಒಂದು ಅಲ್ಲಲ್ಲ ಒಂದು ನಿಮಿಷ ಆಮೇಲೆ ಅಧ್ಯಕ್ಷರೇ, ಈಗಾಗಲೇ ಎಚ್ ಕೆ ಪಾಟೀಲರು ಒಂದು ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ ಪೂರಕವಾಗಿರ್ತಕ್ಕಂಥದ್ದು, ಮತ್ತು ಅನೇಕ ಜನ ಸದಸ್ಯರು ಕೂಡ ಅವರಿಗೆ ಕ್ಲಾರಿಫಿಕೇಶನ್ದಲ್ಲಿ ಭಾಳಷ್ಟು ಸಮಾಧಾನ ಆಗಿದೆ ಅಂತಕ್ಕಂಥ ಭಾವನೆ ನನ್ನಲ್ಲೂ ಇದೆ. ಆದರೆ ಒಂದು ನಾನು ಇಲ್ಲಿ ನನಗೆ ಅನಿಸಿಕೆ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ಎಕ್ಸೆಪ್ಟ್ ಮಾಡದೇ ಇರತಕ್ಕಂಥದ್ದು ಇರ್ಬೋದು. ಬಟ್ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ಯಾರನ್ನ ನೀವು ನಾಮಿನೇಟ್ ಮಾಡ್ತೀರಿ, ಈಗ ಅನೇಕ ಕಡೆ ಹಿಂದಿನ ಸರ್ಕಾರದಲ್ಲಿ ಏನಾಗಿರ್ತಕ್ಕಂಥದ್ದು ಲೋಪ ಇದೆ, ಅದನ್ನ ಸರಿ ಮಾಡಬೇಕಾಗಿರ್ತಕ್ಕ. ಹಿಂದಿನ ಸರ್ಕಾರದಲ್ಲಿ ನಾಮಿನೇಟ್ ಆದವನಿಗೆ ಆಫೀಸ್ ಬೇರರ್ ಮಾಡ್ತಿದ್ರು. ಒಬ್ಬನ ಸರ್ಕಾರದಿಂದ ನಾಮಿನೇಷನ್ ಮಾಡೋದು, ಅವನೇ ಆ ಸಂಸ್ಥೆಗೆ ಅಧ್ಯಕ್ಷರು ಮಾಡೋದು. ಆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಅವ್ರ ಮೂಲೆಯಲ್ಲಿ ಕೂಡ್ತಕ್ಕಂಥದ್ದು ವ್ಯವಸ್ಥೆ ಪ್ರಾರಂಭ ಆಗಿದೆ. ದಯವಿಟ್ಟು ನಿಮ್ಮ ಕಾಲದಲ್ಲಿ ನೀವು ಒಬ್ಬ ಸಹಕಾರಿಯಾಗಿ ಧುರೀಣರಾಗಿ ಅದನ್ನು ತೆಗೆದು ಮತ್ತೆ ಯಥಾಸ್ಥಿತಿ ಅವ್ರು ನಾಮಿನೇಟ್ ಆದವ್ರಿಗೆ ಆಫೀಸ್ ಬೇರರ್ ಆಗಬಾರ್ದು ಅನ್ನುವಂಥದ್ದು ಇದ್ರಾಗ ಸೇರ್ಪಡೆ ಮಾಡಿದ್ರೆ ಅಲ್ಲಲ್ಲ, ವೋಟಿಂಗ್ ಪವರ್ ಬಿಡ್ಲಿ, ಆಫೀಸ್ ಬೇರರ್ ಆಗುವಂಥದ್ದು ಆಗಬಾರ್ದು. ಸ್ವಲ್ಪ ವೋಟಿಂಗ್ ಪವರ್ ಇರಲಿ, ಅದು ಆಫೀಸ್ ಬೇರರ್ ಆಗುವಂಥದ್ದು ಈ ವ್ಯವಸ್ಥೆ ತೆಗೆದ್ರೆ ಒಳ್ಳೇದಾಗುತ್ತೆ. ಇದು ಓಪನ್ ಆಗಿ ನನ್ನ ಹೃದಯ ಮಾತು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹೇಳಿದ ಮೇಲೆ ಎಲ್ಲರೂ ಕೂಡ ಕನ್ವಿನ್ಸ್ ಆಗಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮತ್ತು ಅಂತಿಮವಾಗಿ ಈಗ ಬಹಳಷ್ಟು ಬ್ಯಾಂಕ್ಗಳ ಬೇಡಿಕೆ ಇದೆ ಎಲ್ಲ ಕಡೆ, ಎಲ್ಲೆಲ್ಲಿ ಬೇರೆ ಬೇರೆ ಜಿಲ್ಲೆಗಳಾಗಿದ್ದಾವೆ. ಇವ್ರದ್ದೇನೋ ಬಿಜಾಪುರ, ಬಾಗಲಕೋಟೆ ಏನೋ ಆಗೋಯ್ತು, ದಾವಣಗೆರೆ ಅದು ಆಗೋಯ್ತು, ಚಿತ್ರದುರ್ಗದಿಂದ ಬೇರ್ಪಡಿಸಿದ್ದಾಯ್ತು, ಶಿವಮೊಗ್ಗದಿಂದ, ಚಾಮರಾಜನಗರ ಮತ್ತು ಮೈಸೂರು ಬೇರ್ಪಡಿಸಬೇಕು ಅಂತ ಬೇಡಿಕೆ ಇದೆ. ಮತ್ತು ಉಡುಪಿ, ಅಶೋಕ್, ಯಾದಗಿರಿ ಆಗಬೇಕು, ಗುಲ್ಬರ್ಗಾದಿಂದ ಯಾದಗಿರಿಯಿಂದ ಮಾಡಬೇಕು ಅಂತಕ್ಕಂಥ ಹೀಗೆ ಬೇಡಿಕೆಗಳೇನಿದ್ದಾವೆ. ಅಧ್ಯಕ್ಷರೇ, ನಾನು ಚರ್ಚೆ ಮಾಡಿದ್ದೀನಿ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಜೊತೆಯಲ್ಲಿ. ಒಂದು ಹೈಪವರ್ ಕಮಿಟಿ, ಮೊದಲು ಬೈಫರ್ಕೇಷನ್ ಮಾಡಲಿಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ತೊಗೊಂಡಿದ್ದೋ ಅದೇ ಪ್ರೊಸೀಜರ್ ಒಂದು ಹೈಪವರ್ ಕಮಿಟಿ ಮಾಡಿ ಡೈರಿಗಳನ್ನ ಬೇರ್ಪಡಿಸೋದಿರ್ಬೋದು, ಬ್ಯಾಂಕ್ಗಳನ್ನು ಆ ಜಿಲ್ಲೆಗೆ ಒಂದರಂತೆ ಮಾಡ್ತಕ್ಕಂಥದ್ರ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ಮತ್ತು ಮುಖ್ಯವಾಗಿ ಇದೆ ಇದು ನೀವು ಬರೀ ಕಮಿಟಿ ಮಾಡಿ ನೀವು ನಿರ್ಧಾರ ಮಾಡಿದ್ರೆ ಆಗಲ್ಲ. ನಾನು ನಿರ್ಧಾರ ಅಲ್ಲ, ಒಂದು ನಿಮಿಷ, RBIನೂ ಒಪ್ಕೋಬೇಕು, ನಬಾರ್ಡು ಒಪ್ಕೋಬೇಕು. ಈಗ ಹಿಂದೆ ಬೇಕಾದಷ್ಟು ಈ ಥರ ಆಗಿ ಸ್ಟೇಟ್ ರೆಕಮೆಂಡ್ ಮಾಡಿದ್ದು ಕೂಡ ನಬಾರ್ಡು ಒಪ್ಪಲಿಲ್ಲ, RBIನೂ ಒಪ್ಪಲಿಲ್ಲ, ನಿಮ್ಮದು ಒಪ್ಪಿರಲಿಲ್ಲ. ಹೀಗಾಗಿ ಫಸ್ಟು ನೀವು ಆ ಕಮಿಟಿಗಿಂತ ಮೇಲೆ ಮಾತಾಡಿ. ನಾನು ಕೂಡ ಪ್ರಯತ್ನ ಮಾಡಿದೆ, ಆವಾಗಲೂ ಕೂಡ ಅವ್ರು ಒಪ್ಪಿಗೆ ಆಗಿಲ್ಲ. RBI ಏನು ಹೇಳ್ತಾರೆ, ನಾವು ಈಗ ಬೈಫರ್ಕೇಷನ್ ಮಾಡಲ್ಲ, ಅಮಾಲ್ಗಮೇಷನ್ ಮಾಡ್ತೀವಿ ಅಂತಾರೆ. ಅದು ಆಲ್ ಇಂಡಿಯಾದಲ್ಲಿ ಪಾಲಿಸಿ, ಯಾಕಂದರೆ ಬ್ಯಾಂಕ್ಗಳು ಫೀಸಿಬಲ್ ಆಗಲ್ಲ ಅಂತ. ಅದರಿಂದ ಇದು ಅಗ್ರಿಕಲ್ಚರ್ ಓರಿಯೆಂಟೆಡ್ ಬ್ಯಾಂಕ್ ಇರೋದ್ರಿಂದ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಆಸ್ ಎ ಸ್ಪೆಷಲ್ ಕೇಸ್ ಮಾಡಿಸೋದಕ್ಕೆ ಒಪ್ಪಿಗೆ ಕೊಟ್ಟರೆ ಮಾತ್ರ ಆಗುತ್ತೆ. ಇಲ್ಲಿ ಎಷ್ಟು ಸತಿ ಕಮಿಟಿ ನಾವು ರೆಕಮೆಂಡ್ ಮಾಡಿದ್ರು ಕೂಡ ಇಲ್ಲಿ ಆಗಲ್ಲ. ಅದರಿಂದ ಆ ಪ್ರಯತ್ನ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ. ತಮಿಳುನಾಡು ಅಡ್ವರ್ಸ್ ರಿಪೋರ್ಟ್ ಇದೆ, ಮಾಡಬಾರ್ದು ಅಂತ ರಾಜ್ಯದಲ್ಲಿ ಯಾವುದೇ ಪ್ರಪೋಸಲ್ ಹೋದ್ರೂ ಕೂಡ ತಮಿಳುನಾಡು ಮಾದರಿನಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಈ ಹೊಸ ಬಿಲ್ ಅನ್ನ ತಂದಿರೋದು ತಮಿಳುನಾಡಲ್ಲಿ ಜಾರಿಯಾಗಿರ್ತಕ್ಕಂಥ ಯಥಾವತ್ತಾದಂತ ರೀತಿಯಲ್ಲೇ ತಂದಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಲ್ಲಿ ವಿರೋಧ ನಬಾರ್ಡಲ್ಲಿ ಆಗ್ಲಿ ವಿರೋಧ ಬರಲ್ಲ. ಹೇಳೋದು ಬೇರೆ, ಅವ್ರು ಹೇಳಿದ್ ಬೇರೆ ಬೇರೆ. ನಾವು ಈಗ ಸ್ವಾಮಿ ಅವರೇ, ಈಗ ಡಿಸ್ಟ್ರಿಕ್ಟ್ ಬೈಫರ್ಕೇಟ್ ಆಗಿದೆ, ಡಿಸ್ಟ್ರಿಕ್ಟ್ ಒಂದೊಂದು ಬ್ಯಾಂಕ್ ಆಗ್ಬೇಕು ಅಂತ ಎಲ್ಲರದ್ದು ಅಭಿಪ್ರಾಯ ಇದೆ. ಆದರೆ ಡಿಸ್ಟ್ರಿಕ್ಟಿಗೆ ನಮ್ಮ ಧಾರವಾಡದ 3 ಜಿಲ್ಲೆ ಸೇರಿದೆ. ಗದಗಿಗೆ ಹಾವೇರಿಗೆ ಸಪ್ರೇಟ್ ಬೇಕು ಅಂತ ನಮ್ಮ ಬೇಡಿಕೆ ಇದೆ ಭಾಳ ವರ್ಷದಿಂದ. ಅದನ್ನು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಿ ಅಲ್ಲಿಂದ ನೋ ಅಬ್ಜೆಕ್ಷನ್ ಬ್ಯಾಂಕಿಂದ ತೊಗೊಂಡು ಜನರಲ್ ಬಾಡಿಯಲ್ಲಿ ಪಾಸ್ ಮಾಡಿ ಇಲ್ಲಿ ನಾವು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಿದರೂ ಕೂಡ ನಬಾರ್ಡ್ ಒಪ್ತಾ ಇಲ್ಲ. ಅದಕ್ಕೆ ನಬಾರ್ಡ್ ಒಪ್ಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ. ಓಕೆ ಇದೆ, ಯಾಕಂದ್ರೆ ಏರಿಯಾ ಆಫ್ ಆಪರೇಷನ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಈ ಲೈಸೆನ್ಸ್ ಇಶ್ಯೂ ಮಾಡುವಾಗ. ಹೌದು, DCC ಬ್ಯಾಂಕ್ ಈಗ ಬಿಲ್ ಬಗ್ಗೆ ಚರ್ಚೆ ಮಾಡಿ. ಅದೇ ಬಿಲ್ ರೀ ಇದು, ಇದೇನ್ ಬೇರೆ ಇಲ್ಲ. ಇದು ಯಾಕೆ ಇಷ್ಟು ತಲೆ ತಿಂತ ಇದೆ ಅಂದ್ರೆ ಪರಿಸ್ಥಿತಿ ಹಂಗಿದೆ. ಏರಿಯಾ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಈಗ ನೀವು RBI ಒಂದು ಕೇಂದ್ರ ಸರ್ಕಾರದಿಂದ ಒಂದು ಡೈರೆಕ್ಷನ್ಸ್ ಕೊಟ್ರೆ ಹೊಸ ಡಿಸ್ಟ್ರಿಕ್ಟ್ ಥ್ರೋಟ್ ನೇಷನ್ ಆಗಿದಾವೆ. ಅದೇ ಥ್ರೋಟ್ ನೇಷನ್ ಕೊಡಿಸ್ತಿದ್ರೆ ಒಂದು ಡೈರೆಕ್ಷನ್ಸ್ ಕೊಡಿಸಿದ್ರೆ RBI ದವ್ರು ಒಪ್ಪಿದ್ರೆ ನಬಾರ್ಡ್ದವ್ರದ್ದು ಅಬ್ಜೆಕ್ಷನ್ ಇಲ್ಲ. ನಮ್ಮ
ಫೈನಾನ್ಷಿಯಲ್ ಪೊಸಿಷನ್ ಸರಿ ಇದ್ರೆ ವಯಬಿಲಿಟಿ ಇದ್ರೆ ಬೈಫರ್ಕೇಶನ್ ಮಾಡ್ಕೊಡ್ತಾರೆ ಮಂತ್ರಿಗಳೇ. ನಾವು ಬಾಗಲಕೋಟ್ ಮಾಡ್ಕೊಟ್ಟಿನಿ, ನಾನೇ ಮಾಡ್ಕೊಟ್ಟಿನಿ. ಅಂತಿಮವಾಗಿ ಸೌದಿ ಅವರು ನಮ್ಮ ಸೆಕ್ಷನ್ 121ನಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿ ಒಂದು ಸಲಹೆ ಮಾಡಿದ್ದಾರೆ. ಏನೆಲ್ಲ ಈಗ ಚುನಾವಣೆಗಳು ಬರೋವಂಥ ಸಂಸ್ಥೆಗಳಿದ್ದಾವೆ, ಆ ಸಂಸ್ಥೆಗಳಿಗೆ ಈ ಎಲ್ಲ ತಿದ್ದುಪಡಿಗಳನ್ನು ಲಾಗು ಆದ್ಮೇಲೆ ಚುನಾವಣೆ ಮಾಡಬೇಕು, ಅದಕ್ಕೆಲ್ಲ 121ನಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡಿದ್ವಿ. ಮತ್ತೆ ಎಲ್ಲರೂ ಕೂಡ ಇದರಲ್ಲಿ ಕೆಲವು ಲೋಪಗಳು ಇರಬಹುದಿಲ್ಲ ಅಂತ ನಾನು ಹೇಳೋದಿಲ್ಲ, ಅದನ್ನು ಸರಿಪಡಿಸ್ಕೊಳ್ಳೋಣ. ಅದು ಯಾಕೆಂದ್ರೆ ಕಾನೂನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಕೆಲವು ಯಾವುದಾದ್ರೂ ಅಕ್ಷರದಲ್ಲಿ ಅದರಲ್ಲಿ ಇದರಲ್ಲಿ ಲೋಪಗಳು ಇದ್ದು ಕೂಡ ಸರಿಪಡಿಸೋಣ. ಮತ್ತೆ ತಾವೆಲ್ಲರೂ ಕೂಡ ಬಹಳ ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವಿಂತ ಬಿಲ್ ತರಬಾರ್ದಿತ್ತು ಅಂತ ಹೇಳಿ ಏನ್ ತಂದಿದ್ದೀರಿ. ಇದರಲ್ಲಿ ಯಾವುದು ಗೌರ್ಮೆಂಟ್ ನಾಮಿನೇಷನ್ ಅಲ್ಲಿ ನೀವೆಲ್ಲರೂ ಕೂಡ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗೆ ಅವಕಾಶ ಕೊಡುವಂತ ಇದು ಬಹಳ ಚರಿತ್ರಾರ್ಹ ಬಿಲ್. ಇದಕ್ಕೆ ತಾವೆಲ್ಲ ಸಹಮತ ವ್ಯಕ್ತಪಡಿಸಬೇಕು ಅಂತ ಮನವಿಯನ್ನ ಮಾಡ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಹೆಬ್ಬೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ.